ಅಖಾಡ ಬಿಗ್ ಫೈಟ್ ವಿಶೇಷ ನಂದು ರಮಾಕಾಂತ್. ಮುಖ್ಯಮಂತ್ರಿ ಬದಲಾವಣೆ ಆಗ್ತಾರೆ ಎನ್ನುವ ಒಂದು ವಿಷಯ ಇದೆಯಲ್ಲ, ಈ ವಿಷಯವನ್ನು ಜೀವಂತವಾಗಿ ಇಡಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಅದನ್ನು ಯಾವುದೇ ಕಾರಣಕ್ಕೂ ಆ ವಿಷಯ ಮುಗಿದು ಹೋಗಬಾರದು, ಅದು ಚಾಲ್ತಿಯಲ್ಲೇ ಇರಬೇಕು. ದಿನ ಬೆಳಗಾದರೆ ಆ ಒಂದು ಇಶ್ಯೂ ಉಸಿರಾಡ್ತಾನೆ ಇರಬೇಕು ಅಂತ ಹೇಳಿ ಇದನ್ನು ರೂಲಿಂಗ್ ಪಾರ್ಟಿ ಕಡೆಯವರು ಮಾಡ್ತಾ ಇದ್ದಾರಾ, ಸಿದ್ದರಾಮಯ್ಯನವರ ಬಣದ ಕಡೆಯವರು ಮಾಡ್ತಾ ಇದ್ದಾರಾ, ಅಥವಾ ಡಿ ಕೆ ಶಿವಕುಮಾರ್ ಬಣದ ಕಡೆಯವರು ಮಾಡ್ತಾ ಇದ್ದಾರಾ, ಅಥವಾ ಹೈಕಮಾಂಡೇ ಜೀವಂತವಾಗಿಟ್ಟಿದೆಯಾ, ಅಥವಾ ಇವರು ಯಾರೂ ಅಲ್ಲ. ಈ ಇಡೀ ಇಶ್ಯೂ ಜೀವಂತವಾಗಿರೋದು, ಏನೋ ಒಂದು ಚೇಂಜ್ ಆಗಬೇಕಾಗಿರೋದು. ಆ ಬದಲಾವಣೆ ಆದಾಗ ಒಂದಷ್ಟು ಏನಾದರೂ ಬೆಂದುಬಿಟ್ರೆ, ಒಂದಷ್ಟು ಉರಿದರೆ ಅದರ ಲಾಭ ಪ್ರತಿಪಕ್ಷವಾಗಿರ್ತಕ್ಕಂಥ ತನಗಾಗಬೇಕು ಅಂಥೇಳಿ ಬಿ ಜೆ ಪಿನೇ ಚಾಲ್ತಿಲಿಟ್ಟಿದೆಯಾ? ಬಿ ಜೆ ಪಿ ಸೆಷನಲ್ಲಿ ಮಾತಾಡಿದ್ದಾಯಿತು, ಇದನ್ನು ಕೈ ಹೀಗೆಲ್ಲ ತಟ್ಟಬೇಕಂತೆ ಮುನಿರತ್ನ ಅವ್ರಿಗೆ, ಹೀಗೆಲ್ಲ ತಟ್ಟುಬಿಟ್ಟು ಹೇಳಿ ನೀವು ಅಂತ. ಈಗ ತಟ್ಟುಬಿಟ್ಟು ಒಂದು ಸಲ ತಟ್ಟುಬಿಟ್ಟು ಹೇಳಿದರು, ಹಾಗೆ ಏನಾಗಿತ್ತು ಅಂತ ಚೆನ್ನಾಗಿ ಗೊತ್ತು ಅವ್ರಿಗೆ. ತಟ್ಟುಬಿಟ್ಟು ಹೇಳಿ ಬಳ್ಳಾರಿಗೆ ಹೋಗಿದ್ರಲ್ಲ, ಆಮೇಲೆ ಏನಾಗಿ ಚೆನ್ನಾಗಿ ಗೊತ್ತು, ಅದನ್ನು ಮತ್ತೊಮ್ಮೆ ಆ ಥರ ತಟ್ಟುಬಿಟ್ಟು ನೀವು ಹೇಳಿ ಅಂತ ಇವ್ರು ಕೇಳ್ತಾಯಿದ್ರು. ಇದರಾಚೆಗೆ ಶತ್ರುವಿನ ಶತ್ರು ಮಿತ್ರ, ಈ ಟ್ರಿಕ್ಸ್ ಏನಾದರೂ ವರ್ಕ್ ಆಗ್ತಾ ಇದೆಯಾ? ಒಂದು ಕಡೆ ರಾಜ್ಯದ ಯಾವುದೇ ನಾಯಕರು ಕೇಳಿದಾಗ ಅದು ಇನ್ಕ್ಲೂಡಿಂಗ್ ಸಿ ಎಮ್, ಹೈಕಮಾಂಡ್ ಅಂತ ಹೇಳ್ತಾರೆ. ಹೈಕಮಾಂಡು ಎಲ್ಲ ತಂದು ಹೈಕಮಾಂಡ್ ತಲೆ ಮೇಲೆ ಯಾಕ್ರಿ ಹಾಕ್ತಾ ಇದ್ದೀರಿ ನೀವು ಬಗೆಹರಿಸ್ಕೊಳ್ರಿ. ಇದರ ಮಧ್ಯೆ ನೋಡಿದ್ರೆ ಇವ್ರ ಪಾರ್ಟಿಲಿ ಯಾವ ಥರ ಇದೆ ಅಂತ ಹೇಳ್ತಾ ಇದ್ದಾರೆ. ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವರ ಆದಿಯಾಗಿ ಪ್ರಮುಖ ನಾಯಕರುಗಳು ಏನು ಮಾತಾಡಿದ್ದಾರೆ ಮೊದಲು ನೋಡೋಣ, ಆಮೇಲೆ ಡಿಬೇಟ್ ಸ್ಟಾರ್ಟ್ ಮಾಡ್ತೀನಿ. 3ನೇ ತಾರೀಕು ಡಿ ಕೆ ಶಿವಕುಮಾರ್ ಅವರು ದೆಹಲಿಗೆ ಹೈಕಮಾಂಡ್ ಭೇಟಿಯಾಗಿ ತಮ್ಮ ಭೇಟಿಯಾಗಿ ಬರ್ತಾ ಇದ್ದಾರೆ. ನನಗಂತೂ ಇನ್ನೂ ಸೂಚನೆ ಇಲ್ಲ. ಈ ಗೊಂದಲಗಳು ಬಗೆಹರಿಬಹುದು ಸರ್. ಈ ಗೊಂದಲೇನೋ ಹೈಕಮಾಂಡ್ ಮಾಡಿದ್ದಾರೆ, ಗೊಂದಲ ಅವರೇ ಇಲ್ಲೇ ಲೋಕಲ್ ಸೃಷ್ಟಿ ಮಾಡಿಕೊಳ್ತಾ ಇದ್ದಾರೆ. ಅವರೆಲ್ಲ ಮಾಡೋದು ಎಲ್ಲ ನೀವು ಹೈಕಮಾಂಡ್ ಅಂತ ಹೇಳಿದ್ರೆ ಹೆಂಗೆ? ನೀವು ಇಲ್ಲಿ ಆಗ್ತಕ್ಕಂಥದನ್ನ ಲೋಕಲ್ ಲೀಡರು ಸೆಟಲ್ ಮಾಡ್ಕೋಬೇಕು. ಅದನ್ನ ಯಾರು ಸಹ ಪಕ್ಷಕ್ಕಿಂತ ದೊಡ್ಡವರಲ್ಲ, ಒಬ್ಬರಿಂದ ಪಕ್ಷ ಅಧಿಕಾರಕ್ಕೆ ತಂದಿರಲ್ಲ ಅಂತ ಹೇಳಿ ಅದು ಎಲ್ಲರೂ ಒಪ್ಕೋಬೇಕಾಗಿರ್ತಕ್ಕಂಥ ವಿಚಾರ. ಯಾರು ಒಬ್ಬರಿಗಿಂತ ದೊಡ್ಡವರ ಪಕ್ಷಕ್ಕಿಂತ ದೊಡ್ಡವರಾಗಲಿಕ್ಕೆ ಸಾಧ್ಯನೇ ಇಲ್ಲ. ನಾಯಕತ್ವ ಬದಲಾವಣೆ ವಿಚಾರನ ಹೈಕಮಾಂಡಿಗೆ ತರಬೇಡಿ ಅಂತಾರೆ ಸರ್. ಆ ಚರ್ಚೆ ತರಬೇಡಿ ನಮ್ಮಲ್ಲಿ ಅಲ್ಲ, ಅವ್ರು ಹೇಳಿದ್ರು, ಓಪನ್ ಮಾತಾಡ್ತಾರೆ. ಹೇಳ್ರಿ, ರಾಹುಲ್ ಗಾಂಧಿಯವರು ತೀರ್ಮಾನ ಮಾಡಬೇಕು, ಹೈಕಮಾಂಡ್ ತೀರ್ಮಾನ ಮಾಡಬೇಕು. ಅವ್ರು ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ ಸ್ಥಳೀಯ ನಾಯಕರೇ ಬಗೆಹರಿಸ್ಕೊಳ್ಳಿ ಅಂತ ಹೇಳಿದ್ದಾರೆ ಸರ್. ಸ್ಥಳೀಯ ನಾಯಕರಲ್ಲೇ ಬಗೆಹರಿಸ್ಕೊಳ್ಳಿ, ನಮ್ಮ ಹತ್ರ ತರದ್ ಬೇಡ ಹೈಕಮಾಂಡ್ ಲೆವೆಲ್ಗೆ ಅಂತ. ಅದೇ ಈಗ ನಾನು ಮಾತಾಡಿದ್ದೀನಿ ಹೈಕಮಾಂಡ್ ಅವ್ರ ಜೊತೆ. ಅವ್ರು ಏನು ಹೇಳಿದ್ದಾರೆ, ನಾವು ತೀರ್ಮಾನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹೈಕಮಾಂಡ್ ಅವ್ರು ಏನು ತೀರ್ಮಾನ ಮಾಡ್ತಾರೆ, AICC ಅಧ್ಯಕ್ಷರು ಅವ್ರ ಬಾಯಿಂದ ಏನು ಬಂತು, ನೀವು ಕ್ರಿಯೇಟ್ ಮಾಡ್ಕೊಳ್ಳೋಂಥದ್ದು ಇದು. ನಾವು ಹೈಕಮಾಂಡ್ಗೆ ಸಂಬಂಧ ಇಲ್ಲಿದ್ದು ಅಂದರೆ ಇಲ್ಲಿಗೆ ಸಮಸ್ಯೆ ಐತೆ ಅಂತ ಒಪ್ಕೊಂಡ್ರಲ್ಲ ಖರ್ಗೆ ಅವರು. ಇಲ್ಲಿ ಹೇಳ್ತಾರೆ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ, ನಮ್ಮಲ್ಲಿ ಯಾವುದೂ ಸಮಸ್ಯೆ ಇಲ್ಲ, ನಮ್ಮಲ್ಲಿ ಯಾವುದೂ ಗೊಂದಲ ಇಲ್ಲ. ಬೆಳಗಿನ ಸಾಯಂಕಾಲ ಸ್ಟೇಟ್ಮೆಂಟ್ ಕೊಡ್ತಾರೆ. ನಾವಿರೋ ಅಣ್ತಂಬರಿಗಿದ್ದಾಗ ಅಂತ ಡಿ ಕೆ ಶಿವಕುಮಾರ್ ಹೇಳ್ತಾರೆ. ಮತ್ತು ಖರ್ಗೆ ಅವ್ರ ಸ್ಟೇಟ್ಮೆಂಟ್ ಯಾಕೆ ಕಾಂಟ್ರಡಿಕ್ಷನ್ ಆಯ್ತು? ನಾ ಕೇಳ್ತಿದ್ದೀನಿ ಇವತ್ತು ಡಿ ಕೆ ಮತ್ತು ಸಿದ್ದರಾಮಯ್ಯನವರಿಗೆ, ನಿಮ್ಮಲ್ಲಿ ಗೊಂದಲ ಇಲ್ಲ ಅಂತಂದರೆ ನಾ ಹಿಂದೂ ಹೇಳಿಲ್ಲ ಹಲವಾರು ಬಾರಿ, ಡಿ ಕೆ ಅವರು ಸಿದ್ದರಾಮಯ್ಯ ಒಂದು ಕುಂತು ಒಂದು ಪ್ರೆಸ್ ಸ್ಟೇಟ್ಮೆಂಟ್ ಕೊಟ್ಬಿಡ್ಲಿ. ಸಿದ್ದರಾಮಯ್ಯನವರು 5 ವರ್ಷ ಮುಖ್ಯಮಂತ್ರಿ ಇರ್ತಾರೆ, ಅವರು ಆ ನಾಯಕತ್ವದಲ್ಲಿ ನಾವು ಹೋಗ್ತೇವೆ ಅಂತ ಡಿ ಕೆ ಹೇಳ್ತಾರೋ ಇಲ್ಲ. ಸಿದ್ದರಾಮಯ್ಯನವರು ಗಟ್ಟಿಯಾಗಿ ಮೊದಲು ಹೇಳ್ತಿದ್ರು, ಈಗ ಗಟ್ಟಿಯಾಗಿ ಹೇಳೋದಿಲ್ಲ ಅವರು. ಇಲ್ಲ, ನಾನು ಈಗ ಮುಖ್ಯಮಂತ್ರಿ. ಈ ಒಂದು ಚರ್ಚೆಯಲ್ಲಿ ಪಾಲ್ಗೊಳ್ಳೋದಕ್ಕೆ ನಮ್ಮೊಂದಿಗೆ ಗೋವಿಂದರಾಜು ಅವರಿದ್ದಾರೆ, ಬಿಜೆಪಿ ವಕ್ತಾರರು. ಸ್ವಾಗತ ಗೋವಿಂದರಾಜು ಅವರು, ನಮಸ್ಕಾರ ಡಿಬೇಟ್ಗೆ. ಇನ್ನೊಂದು ಕಡೆ ಡಾಕ್ಟರ್ ದಿನೇಶ್ ಶೇರೋಹಳ್ಳಿ ಅವರಿದ್ದಾರೆ. ಸ್ವಾಗತ ದಿನೇಶ್ ಶೇರೋಹಳ್ಳಿ ಅವರು, ನಮಸ್ಕಾರ ಡಿಬೇಟ್ಗೆ. ಗೋವಿಂದರಾಜು ಅವರೇ, ಮಾಜಿ ಕಾಂಗ್ರೆಸ್ಸಿಗ ಜಗದೀಶ್ ಶೆಟ್ಟರ್ ಅವರು ಏನು ಹೇಳ್ತಾ ಇದ್ರು? ಮಾಜಿ ಕಾಂಗ್ರೆಸ್ಸಿಗ ಜಗದೀಶ್ ಶೆಟ್ಟರ್ ಅವರು ಇಲ್ಲ, ಇವತ್ತು ಜಗದೀಶ್ ಶೆಟ್ಟರು ನಮ್ಮ ಬೆಳಗಾವಿನ ಸಂಸದರು, ಭಾರತೀಯ ಜನತಾ ಪಾರ್ಟಿಯಿಂದ ಆಯ್ಕೆಯಾಗಿ ಕೆಲ ಕಾಲ ಬಂದಿದ್ರಲ್ಲ ಈ ಪಾರ್ಟಿಗೆ. ಇರ್ಬೋದು, ಹೋದ್ರು ಬಂದ್ರು. ಅವನ್ನ ವಾತಾವರಣ ಕಾಂಗ್ರೆಸ್ಸಿನ ಒಂದು ಇದು ಅವ್ರಿಗೆ ಅಡ್ಜಸ್ಟ್ ಆಗಿಲ್ಲ ಅಂದ ಅವರೇ ಕೂಡ ಬಂದು ಅಡ್ಜಸ್ಟ್ ಆಗಿಲ್ಲ ಅಂತ ಅಲ್ಲಿಗೆ ಹೋಗಿದ್ರಿ, ಅದು ಹೇಳಿ. ಇಲ್ಲ ಇಲ್ಲ, ಹೋಗಿದ್ದಾಯ್ತು, ಬಂದಾಯ್ತು. ಈಗ ನಮ್ಮ ಪಕ್ಷದ ಎಂಪಿಗಳವರು ಬೆಳಗಾವಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಆದ್ರೆ ವಿಚಾರ ಇರ್ತಕ್ಕಂಥದ್ದು ಏನಂದ್ರೆ, ಇವತ್ತು ನೀವೇ ಲೋಕಲ್ ಪೊಲಿಟಿಕ್ಸ್ ಅಂತ ಹೇಳಿ ಒಂದು ದೊಡ್ಡ ನೇಮ ಇಟ್ಟಿದ್ದೀರ. ಒಂದ್ ನಿಮಿಷ, ಲೆಟ್ ಮಿ ಟಾಕ್ ಸರ್. ನಮ್ಗೊಂದು 2 ನಿಮಿಷ ಅವಕಾಶ ಕೊಡಿ. ನಿಮ್ದೇ ಕೇಳ್ತೀನಿ, ನಾನು ಬೇರೆ ಕೇಳಕ್ ಹೋಗಲ್ಲ, ನಾನು ಇವ್ರು ಕೇಳಲ್ಲ. ನಾವು ಏನಂದ್ರೆ, ಈಗ ಸಿದ್ದರಾಮಯ್ಯನವರು ಚೇಂಜ್ ಆಗಲಿ ಅಂತ ನಿಮ್ಗೆ ಆಸೆ ಇದೆಯಾ,
DK ಶಿ ಅವರು CM ಆಗಲಿ ಅಂತ ಆಸೆ ಇದೆಯಾ? ಯಥಾಸ್ಥಿತಿ ಮುಂದುವರೆದ್ರೆ ನಿಮ್ಗೆ ಅದ್ರ ಬಗ್ಗೆ ಆಸಕ್ತಿ ಇದೆಯಾ ಬಿಜೆಪಿ ಅವರಿಗೆ? ನೇರವಾಗಿ ಹೇಳ್ಬೇಕು ನೀವು ನನಗೆ. ಅಲ್ಲಲ್ಲ, ಒಂದು ನಿಮಿಷ. ಸಿದ್ದರಾಮಯ್ಯನವರು ಚೇಂಜ್ ಆದರೆ ಭಾರತೀಯ ಜನತಾ ಪಾರ್ಟಿಗೆ ಏನು ಲಾಭ ಇಲ್ಲ, DK ಶಿವಕುಮಾರ್ ಚೇಂಜ್ ಆದರೆ ಬಿಜೆಪಿಗೆ ಏನು ಲಾಭ ಇಲ್ಲ. ಆದರೆ ಲಾಭ ಬೇಕಾಗಿರ್ತಕ್ಕಂಥದ್ದು ಯಾರಿಗೆ ಅಂದರೆ ಈಗ ರಾಜ್ಯದ ಜನತೆಗೆ. ಇವತ್ತು ಇವರಿಬ್ಬರ ಜುಗಲ್ಬಂದಿಯಲ್ಲಿ ಎಲ್ಲ ಒಂದು ಕಡೆ ಇವತ್ತು ಅಧಿಕಾರಿಗಳು ಮಾತು ಕೇಳ್ತಾ ಇಲ್ಲ, ಎಲ್ಲೋ ಅಭಿವೃದ್ಧಿ ಕೆಲಸಗಳಿಗೆ ಕುಂಠಿತ ಆಗ್ತಾ ಇದೆ. ಯಾವುದೇ ಕೆಲಸಗಳು ಮಾಡೋಕ್ಕೋದ್ರೂ ತಡೆಯಪ್ಪ ಇದೆಲ್ಲ ಕುರ್ಚಿ ಚೇಂಜ್ ಆಗೋ ಸಂದರ್ಭ ಐತೆ ಅಂತ ಎಲ್ಲೋ ಒಂದು ಕಡೆಗೆ ಯಾರ್ಯಾರು ಈಗ ಈ ಕಾಂಟ್ರಾಕ್ಟ್ ವರ್ಕರ್ಸ್ ಇರ್ಬೋದು, ಬೇರೆ ಬೇರೆ ಕಾಮಗಾರಿಗಳು, ಬೇರೆ ಬೇರೆ ಸಂಬಂಧಪಟ್ಟಂಥ ಇಲಾಖೆಗಳಲ್ಲಿ ಕಂಪ್ನಿಯವ್ರು ಕೆಲಸ ಮಾಡೋರು, ಇವ್ರು ಯಾರು ಮುಂದೆ ಹೋಗ್ತಾ ಇಲ್ಲ ಸರ್. ಕಾರಣ ಏನು ಅಂದರೆ CM ಎಲ್ಲ ಬದಲಾವಣೆ ಆಗುತ್ತೆ ಅಂತ ಅವರಲ್ಲೇ ಚರ್ಚೆ ನಡೀತಾ ಇದೆ. ಇದ್ರ ಜೊತೆಯಲ್ಲಿ ಇವತ್ತು ಸನ್ಮಾನ್ಯ ಖರ್ಗೆ ಅವರು ಕೂಡ ಹೇಳ್ತಾ ಇದ್ದಾರೆ, ಯಾರು ಸ್ಟಾರ್ಟ್ ಮಾಡಿದ್ದು ಅಲ್ಲೇ ಬಗೆಹರಿಬೇಕು, ಅವರೇ ಬಗೆಹರಿಸಬೇಕು, ಅದು ಲೋಕಲ್ ಇರ್ತಕ್ಕಂಥ ನಾಯಕರುಗಳೇ ಬಗೆಹರಿಸ್ಕೋಬೇಕು ಅಂತ ಒಂದ್ ಕಡೆ ಹೇಳಿದ್ರೆ, ಇದೇ ಸಿದ್ದರಾಮಯ್ಯನವರು ಇನ್ನೊಂದ್ ಕಡೆ ಹೇಳ್ತಾರೆ ಇದು ಆಲ್ರೆಡಿ ನಾನೇ 5 ವರ್ಷ CM ಅಂತ ಸಂದರ್ಭದಲ್ಲಿ ಹೈಕಮಾಂಡ್ ಬಗೆಹರಿಸುತ್ತೆ. ಇವತ್ತು ಕೂಡ ಬೆಳಗ್ಗೆ ಮೈಸೂರಿನಲ್ಲಿ ಹೇಳಿದ್ದಾರೆ, ನಾನು ರಾಹುಲ್ ಗಾಂಧಿ ಅವ್ರ ಜೊತೆ ಮಾತಾಡಿದ್ದೀನಿ, ಅವ್ರು ಬಗೆಹರಿಸ್ತೀನಿ ಅಂತ ಹೇಳಿದ್ದಾರೆ ಅಂತ ಅವರೇ ಸ್ಟೇಟ್ಮೆಂಟ್ ಮಾಡಿರ್ತಕ್ಕಂಥ. ಈ ಕುರುಕ್ಷೇತ್ರ ಮುನಿರತ್ನ ಅವರಿಗೆ ಡೈಲಾಗ್ ಬರ್ಕೊಟ್ಟವ್ರು ಯಾರು? ಈ ತರ ತೋಳ್ ತಟ್ಟುಬಿಟ್ಟು ಹೇಳ್ಬಿಡಿ ಸಿದ್ದರಾಮಯ್ಯನವರೇ, ಒಂದ್ಸಲ ಹೇಳಿ, ದಯವಿಟ್ಟು ಹೇಳ್ಬಿಡಿ, ಏ ಶತ್ರು ಮಿತ್ರ ಅಂತ ನಿಮ್ ಪಾರ್ಟಿಯಲ್ಲಿ ಕಳ್ಸಿದ ಡೈಲಾಗ್ ಬರ್ಕಳ್ಸಿದ ಅವ್ರಿಗೆ ಬೆಳಗ್ಗೆ ಕೈ ತಟ್ಟಿ ಹೇಳ್ಬೇಕಂತಲ್ಲ. ಯಾಕೆ ಅಂತ ಕೇಳಿ ಸರ್, ಯಾಕೆ ಅದನ್ನ ಒತ್ತಿ ಯಾಕೆ ಕೇಳಿದ್ದಾರೆ ಅಂದ್ರೆ, ನಾವು ಬೆಳಗ್ಗೆ ಎದ್ದು ಸುಪ್ರಭಾತ ಕೇಳುವಂತ ಇರ್ತಕ್ಕಂಥ ಮನಸ್ಥಿತಿಯವರು. ಇವತ್ತು ಬೆಳಗ್ಗೆ ಆದ್ರೆ ಇವರು ಕುರ್ಚಿ ಚೇಂಜ್ ಆಗುತ್ತಾ ಇಲ್ವಾ ಅಂತ ಇದೇ ಬೆಳಗ್ಗೆ ಎದ್ದು ಸಂಜೆವರೆಗೂ ಇದೇ ಸುಪ್ರಭಾತ ಕೇಳೋದಕ್ಕೆ ಜನರಿಗೆಲ್ಲ ಒಂದ್ ಕಡೆ ಬೇಸರ ತಂದ್ಬಿಟ್ಟಿದೆ. ಸೊ ಅದಕ್ಕೆಲ್ಲ ಒಂದ್ ಕಡೆ ಈಗ ಆಲ್ರೆಡಿ 2006ರಲ್ಲಿ ಇದೇ ಕೈತೊಟ್ಟಿ ಬಳ್ಳಾರಿ ಪಾದಯಾತ್ರೆ ಮಾಡಿದ್ದನ್ನ ಒಂದು ಉದಾಹರಣೆ ಇಟ್ಕೊಂಡು ನೀವು ನಾನೇ ಅಂತ ಹೇಳ್ಬಿಟ್ಟು ಅಂತ ಹೇಳುವಂತ ಇದಕ್ಕೆ ನಮ್ಮ ಶಾಸಕರು ಕೇಳಿದ್ದಾರೆ, ಅದರಲ್ಲೇನು ತಪ್ಪೇನಿಲ್ಲ. ಒಂದು ಎಲ್ಲ ಒಂದ್ ಕಡೆ ಹೇಳ್ತಾರಲ್ಲ, ಯಾವ್ದೋ ಒಂದು ಗಾದೆ ಮೂಲಕ ಹೇಳೋ ರೀತಿಯಲ್ಲಿ ಅವ್ನು ಕೇಳಿದ್ದಾರೆ, ಅದೇನು ತಪ್ಪು ಅಂತ ಕನ್ಸಿಡರ್ ಅನ್ನೋ ಅವಶ್ಯಕತೆ ಇಲ್ಲ. ಆದ್ರೆ ಅವ್ರಿಗೇನಾದ್ರೂ ಶಿವಕುಮಾರ್ CM ಆಗ್ಬಾರ್ದು, ಯಾರು CM ಆಗಿರ್ಲಿ, ತೊಡೆ ತಟ್ಟುಬಿಟ್ಟು ತೋಳ್ ತಟ್ಟುಬಿಟ್ಟು DK ಶಿವಕುಮಾರ್ ಆಗ್ತಾರೋ ಇಲ್ಲ ಇನ್ನೊಬ್ರು ಆಗ್ತಾರೋ, ಜಾರಕಿಹೊಳಿ ಆಗ್ತಾರೆ, ಯಾರಾದ್ರೂ ಆಗ್ಲಿ ನಮ್ಗೇನಾಗಬೇಕಾಗಿದೆ ಸರ್? ನಮಗೆ ಬೇಕಾಗಿರ್ತಕ್ಕಂಥ ಈ ರಾಜ್ಯದಲ್ಲಿ ಯಾವುದೇ ಅಭಿವೃದ್ಧಿ ಕೆಲಸಗಳು ನಡೀತಾ ಇಲ್ಲ. ಇಡೀ ಸದನದಲ್ಲಿ ಜಾಸ್ತಿ ಅದನ್ನೇ ನೀವೇ ಅಲ್ವೇನ್ರಿ ಕೇಳಿದ್ದು? ನೀವೇ ತಾನೇ ಅದನ್ನ ಸದನದಲ್ಲಿ ಮಾತಾಡಕ್ ಬೇರೆ ವಿಷಯ ಇತ್ತು ಹೋಗಿ ಬಂದು ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಅದನ್ನೇ ಜಾಸ್ತಿ 80% ಅದೇ ಆಕ್ಯುಪೈಡ್ ಅಲ್ವಾ? 80% ಅದೇ ಆಕ್ಯುಪೈಡ್ ಅಲ್ವಾ? ಯತೀಂದ್ರ ಅವರು ನಮ್ಮಪ್ಪನ 5 ವರ್ಷ CM ಆಗಿರ್ತಾನೆ ವಿಚಾರ ಚರ್ಚೆಗೆ ತಂದಿಕ್ಕೋಸ್ಕರ ಅಂತಾನೆ ವಿಚಾರ ಚರ್ಚೆ ಆಗಿ ಹೇಳ್ಕೊಳ್ಳಿ ಬಿಡ್ರಿ ಸರ್, ಹೇಳ್ಕೊಳ್ಳಿ, ಎಲ್ಲಿ ಹೇಳ್ಕೊಬೇಕಾಯ್ತು ಅವರು? ಅವ್ರ ಪಕ್ಷ ಅವರಪ್ಪ CM ಅಂತ ಅವರಲ್ದೆ ಇನ್ಯಾರು ಹೇಳ್ಕೊಳಕಾಗುತ್ತೆ? ಅವರಪ್ಪ CM ಅಂತ ಅವರಲ್ದೆ ಇನ್ಯಾರು ಹೇಳ್ಕೊಳಕಾಗುತ್ತೆ? ಒಳ್ಳೆ ಕಥೆ. ಅದೇ ಸಮಸ್ಯೆ ಇರ್ತಕ್ಕಂಥದ್ದು. ನಮ್ಮಪ್ಪ CM ಅಂತ ಹೇಳ್ತಿದ್ದಂಗೆ DK ಶಿವಕುಮಾರ್ ಅಂಡ್ ಟೀಮ್ ಏನ್ ಹೇಳ್ತಾರೆ, ನಾವೇನೇ ಹೇಳಿದ್ರೆ ಬಲಾತ್ಕಾರ, ಅವ್ರು ಹೇಳಿದ್ರೆ ಚಮತ್ಕಾರ. ಎಸ್, ಇಕ್ಬಾಲ್ ಹುಸೇನ್ ಹೇಳ್ತಾ ಇರೋದು ಇನ್ನೇನಕ್ಕೆ ಅಂತ ಇದ್ರ? ಇದೇ ಶಿವಗಂಗಾರ ಬಸವರಾಜ್ ಹೇಳ್ತಾ ಇದ್ರಲ್ಲ, ಸಂಕ್ರಾಂತಿಗೆ ಇನ್ನೊಂದು ಕ್ರಾಂತಿ ಆಗುತ್ತೆ ಅಂತ, ಹಾಗೆ ಆಗುತ್ತೆ ಅಂತ. ಇವೆಲ್ಲ ಯಾಕೆ ಅವರು ಶಾಸಕರುಗಳೇ ಮಾತಾಡ್ತಾ ಇದಾರೆ? ಅದ್ರ ಬಗ್ಗೆ ಒಂದು ವಿಶ್ಲೇಷಣೆ ಕೊಡ್ಬೇಕಲ್ವಾ? ಸೊ ಇದರಿಂದ ಏನಾಗ್ತಾ ಇದೆ ಅಂದ್ರೆ, ರಾಜ್ಯ ಎಲ್ಲ ಒಂದ್ ಕಡೆ ಅಭಿವೃದ್ಧಿ ಗೋತಾಗ್ತಾ ಇದೆ ಸರ್, ಯಾವುದೇ ಅಭಿವೃದ್ಧಿ ಕೆಲಸ ಅಭಿವೃದ್ಧಿ ಮೇಲೆ ಸ್ಟ್ರೈಟ್ ಅವೇ ಇದು ಎಫೆಕ್ಟ್ ಆಗ್ತಿದೆ ಅಂತ ಹೇಳಿ ಈ ವಿಷಯನ ಒಂದ್ ವೇಳೆ ರೂಲಿಂಗ್ ಪಾರ್ಟಿಯವ್ರು ಬಿಟ್ಟುಬಿಡ್ತಾರೆ ಏನೋ ಗೊತ್ತಿಲ್ಲ, ಆಪೋಸಿಷನ್ ಅವರಂತೂ ಬಿಡೋ ಲಕ್ಷಣ ಕಾಣಿಸ್ತಾರೆ. ಬಿಟ್ಟುಬಿಡ್ಲಿ ಅಂತ ನಾನು ಹೇಳ್ತಾ ಇಲ್ಲ, ಇವರ ಆಸೆ ಹೇಳ್ಕೊಳ್ತಾ ಇದ್ದಾರಾ, ಈ ಥರದ್ದು ಆಗಬೇಕು ಅಂತ ಆಗ್ರಹ ಮಾಡ್ತಾ ಇದ್ದಾರಾ, ಆಗಬಾರದು, ಸುಗಮವಾಗಿ ಸ್ಟೇಟ್ಸ್ ಆಗಲಿ ಅನ್ನೋ ಇಂಟೆನ್ಷನ್ ಆಪೋಸಿಷನ್ ಪಾರ್ಟಿಗಳಿಗೆ ಇದೆಯಾ ಅಂತ ನಿಮ್ಮನ್ನು ಸೇರಿಸಿ ಕೇಳ್ತಾ ಇದ್ದೀನಿ ಸರ್. ಇವತ್ತು ಏನು ಆಡಳಿತ ಪಕ್ಷವಾಗಿರುವಂಥ ಕಾಂಗ್ರೆಸ್ಸು ಜನರಲ್ಲಿ ಮತ್ತು ಅಪೋಸಿಷನಲ್ಲಿ ಮತ್ತು ಮಾಧ್ಯಮದಲ್ಲಿ ಮೂರರಲ್ಲೂ ಗೊಂದಲ ತಂದಿಟ್ಟಿದ್ದಾರೆ. ಯಾಕಂದರೆ ಈಗ ಅವರು ನಮ್ಮ BJP ವಕ್ತಾರರು ಹೇಳ್ದಂಗೆ ಅವ್ರು ಆಲ್ರೆಡಿ ಹೇಳಿದ್ರು, ಬೆಳಗ್ಗೆ ಎದ್ದು ಇಶ್ಯೂನ ರೈಸ್ ಮಾಡ್ತಾ ಇದ್ದಾರೆ. ಇರೋದೇ 3 ಸ್ಟೇಟು ಕಾಂಗ್ರೆಸ್ ಇವತ್ತು ದೇಶದಲ್ಲಿ. ಆಗಿದ್ದಾಗ ಒಂದು ಸ್ಪಷ್ಟತೆ ಕೊಟ್ಟು ಇವರು ಆಳಬೇಕು, ಮುಂದೆ ಇವರು ಬೆಳಿಬೇಕು ಅನ್ನೋದಿದ್ರೆ, ಇಲ್ಲ ಅಂದರೆ ಇರೋ 3 ಸ್ಟೇಟು ಕಳ್ಕೊತಾರೆ. ಅದರಲ್ಲೂ ಮೇಜರ್ ಸ್ಟೇಟ ಕರ್ನಾಟಕ. ಇವ್ರು ಈ ರೀತಿ ಗೊಂದಲ ಹೇಳಿಕೆಗಳು ಪ್ರತಿದಿನ ಅಂದರೆ ಇವ್ರಿಗೆ ಆಳೋಕ್ಕೆ ಯೋಗ್ಯತೆ ಇಲ್ಲ ಅಂತ. ಇವತ್ತು ಪ್ರತಿಯೊಂದು ಒಬ್ಬ ಕ್ಯಾಂಡಿಡೇಟ್ ಸೆಲೆಕ್ಷನ್ಗೂ ಹೈಕಮಾಂಡ್ಗೆ ಹೋಗುತ್ತೆ. ಒಂದು ಕ್ಯಾಂಡಿಡೇಟ್ ಸೆಲೆಕ್ಷನಿಂದ, ಮಿನಿಸ್ಟ್ರು ಸೆಲೆಕ್ಷನ್ಸಿಂದ, CM ಸೆಲೆಕ್ಷನಿಂದ ಹೈಕಮಾಂಡ್ಗೆ ಹೋಗುತ್ತೆ. ಈಗ ಜಾಣ ನಡಿಗೆ ಮಾಡ್ತಾ ಇದ್ದಾರಲ್ಲ ಯಾರು ಖರ್ಗೆ ಅವರು, ನಮಗೆ ಗೊತ್ತಿಲ್ಲ, ಇದು ಸ್ಟೇಟ್ ಅವರೇ ಸಾಲ್ವ್ ಮಾಡಬೇಕು ಅಂದರೆ ಹೈಕಮಾಂಡ್ ಏನಕ್ಕಿದೆ ಇವತ್ತು ಕೇಂದ್ರದಲ್ಲಿ? ಹೈಕಮಾಂಡ್ ಕೆಲಸ ಏನು? ಇವತ್ತು ಖರ್ಗೆ ಅವ್ರನ್ನ ಡಮ್ಮಿ ಮಾಡಿಬಿಟ್ರ. ಈಗ BJPಲಿ ನಡ್ಡಾ ಅವ್ರ ಡಮ್ಮಿ, ಇವತ್ತು ಕಾಂಗ್ರೆಸ್ಸಲ್ಲಿ ಖರ್ಗೆ ಅವ್ರ ಡಮ್ಮಿ ಪ್ರೆಸಿಡೆಂಟಾ? ಈಗ BJPಲಿ ಏನೋ ಡಮ್ಮಿ ಪ್ರೆಸಿಡೆಂಟ್ ಅವ್ರೆ, ಕಾಂಗ್ರೆಸ್ಸಲ್ಲೂ ಡಮ್ಮಿ ಪ್ರೆಸಿಡೆಂಟಾ? ಇವ್ರಿಗೇನೋ ಒಂದು ಡಿಸಿಷನ್ ತಗೊಳ್ಳೋ ಒಂದು ಅರ್ಹತೆನೇ ಇಲ್ವಾ? ಹಂಗಾರೆ ಇವರು ಕರ್ನಾಟಕದವ್ರೆ ಮೂಲ. ಖರ್ಗೆ ಅವ್ರೇನೋ ಅವ್ರು ಯಾರೋ UP ಅವರು, ಬಿಹಾರದವರು, ಇಲ್ಲಿ ಬಗ್ಗೆ ಗೊತ್ತಿಲ್ಲ ಅನ್ನಂಗಿಲ್ಲ. ಅವ್ರ ಮಗನೂ ಸಂಪುಟದಲ್ಲೇ ಅವರೇ. ಅವ್ರಿಗೆ ಇದನ್ನ ಒಂದು ಅರಗಿಸ್ಕೊಳ್ಳೋ ಯೋಗ್ಯ ಇದಿಲ್ಲ ಅಂದಾಗ ದೇ ಶುಡ್ ಗಿವ್ ಅ ಕ್ಲಾರಿಟಿ.
ಆಮೇಲೆ ಸಿದ್ದರಾಮಯ್ಯನವರು ಕೂಡ ಅವರು ಕ್ಲಾರಿಫೈ ಆಗಿ ಮಾತಾಡ್ತಾ ಇಲ್ಲ. ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ ಎಲ್ಲೋ ಒಂದ್ ಕಡೆ ನಾವು ಮಾತಾಡ್ಕೊಂಡಿದೀವಿ. ಇದ್ರ ಮಧ್ಯೆ ನಾನು ಹೇಳ್ತಾ ಇರೋದು 5 ವರ್ಷ ನಾನೇ ಇರ್ತೀನಿ ಕ್ಲಾರಿಟಿ ಬೇಕ್ರಿ ನಿಮ್ಗೆ. ಅಲ್ಲ ಇವ್ರಿನ ಹೈಕಮಾಂಡ್ ಒಲ್ವಿದೆ. ಆಚೆ ಏನಾಗುತ್ತೆ ಗೊತ್ತಾ? ಅಲ್ಲ ಆತರ ಹೇಳೋ ಅವಶ್ಯಕತೆ ಏನಿರುತ್ತೆ ಸರ್? ಅವಶ್ಯಕತೆ ಏನಿರುತ್ತೆ ಅವ್ರಿಗೆ? ಆಚೆ ಏನಾಗುತ್ತೆ, ಈಗ ಎಲ್ಲ ಮಾಧ್ಯಮದ ಮೈಕಿಗೆ ಮಾತಾಡ್ತಾರೆ, ಇಲ್ಲ ಪತ್ರಕರ್ತರು ನನ್ನ ಹೇಳಿಕೆಯನ್ನು ತಿರುಚಿ ಬರೆದ್ಬಿಟ್ರು, ಆ ಥರ ಬರೆದುಬಿಟ್ರು. ಸದನದಲ್ಲಿ ಮಾತಾಡಿದಾಗ ಸದನದಲ್ಲಿ ನನ್ನ ಹೇಳಿಕೆಯನ್ನು ಸಭಾಧ್ಯಕ್ಷರು ಮತ್ತು ಆ ಟೈಪಿಸ್ಟ್ಗಳು ಅದನ್ನು ಮುದ್ರಿಸುವವರು ತಪ್ಪಾಗಿ ಅರ್ಥೈಸಿಕೊಂಡು ಹೇಳೋಕ್ಕಾಗಲ್ಲ ಅಲ್ಲ. ಸದನದಲ್ಲಿ ನಾನೇ 5 ವರ್ಷ ಆದಮೇಲೆ ನಿಮ್ಮ ಪ್ರಾಬ್ಲಮ್ ಏನು ಸರ್? ಆ ಥರ ಹೇಳ್ಕೊಳ್ಳೋ ಪರಿಸ್ಥಿತಿನೇ ಬರಲ್ಲ. ಹೈಕಮಾಂಡ್ ಹೇಳಿದ್ರು ನಾನು ಹೈಕಮಾಂಡ್ ಬಿಜೆಪಿ ನಾನು ಹೇಳ್ತಾ ಇರೋದು ಹೈಕಮಾಂಡ್ ಶುಡ್ ಗಿವ್ ಅ ಕ್ಲಿಯರ್ ಪಿಕ್ಚರ್ ಟು ದ MLAs. ಇವತ್ತು ಸಿದ್ದರಾಮಯ್ಯ ಅವ್ರ ಮಗ ಬಂದು ಹೇಳೋ ಅವಶ್ಯಕತೆ ಬರಲ್ಲ. ಈಗ ಅವ್ರ ಅಪ್ಪನೇ 5 ವರ್ಷ MLA ಆಗದಿದ್ರೆ ಇವರು ಒಬ್ಬ MLC ಆದ್ಮೇಲೆ ಹೈಕಮಾಂಡ್ ಚೇಂಜ್ ಮಾಡ್ತೀನಿ ಅಂತಾನು ಹೇಳಿಲ್ಲ. ಇವ್ರು ಮಾತಾಡ್ತಿರೋ ಸರಿ ಅಂತ ಹೇಳೋದು ಇನ್ನೊಬ್ಬರು ಸಿಎಂ ಈ ಕಡೆ ಇನ್ನೊಂದು ಬಣ ಮಾಡೋದು, ಅವ್ರು ಒಂದು ಸ್ಟೇಟ್ಮೆಂಟ್ ಕೊಡೋದು. ಅಂದ್ರೆ ಇದೇನು ಜನರನ್ನ ಡೈವರ್ಟ್ ಮಾಡ್ತಾರ, ಇವರು ಭ್ರಷ್ಟಾಚಾರದ ಮುಖಗಳು ಜನರು ಕಾಣಬಾರ್ದು ಅಂದ್ಬಿಟ್ಟು ಈ ತರ ಏನಾರು ನಾಟಕ ಆಡ್ತಾರ? ಸಿದ್ದರಾಮಯ್ಯ ಮತ್ತೆ ಡಿ ಕೆ ಶಿವಕುಮಾರ್ ಅವ್ರು ಏನಾರು ಒಂದು ನಾಟಕ ಮಂಡಳಿ ರಚಿಸ್ಕೊಂಡು ಜನರಿಗೆ ಟೋಪಿ ಹಾಕೋದಕ್ಕೆ ಎಕ್ಸಾಂಪಲ್ ಕೊಟ್ಬಿಡ್ತೀನಿ. ಇವತ್ತು BWSSB ಬಿಲ್ ನೋಡಿದೀರಾ? ನಿಮ್ಮನೆ ಬಿಲ್ ನೋಡಿಲ್ವ ನೀವು? ನನಗೆ ಗೊತ್ತಿಲ್ಲ. ಇವತ್ತು BWSC ಬಿಲ್ಲಲ್ಲಿ ಅದರ್ ಚಾರ್ಜಸ್ ಅಂದ್ಬಿಟ್ಟು ನಿಮ್ದು ಏನು ಈಗ 1,000 ರೂಪಾಯಿ ಎಲ್ಲ ವಾಟರ್ ಬಿಲ್ ಬಂದಿದ್ರೆ 900 ರೂಪಾಯಿ ಅದರ್ ಚಾರ್ಜಸ್ ಅಂತ ಆಗ್ತಾವ್ರೆ. ಅಂದ್ರೆ ಈ ರೀತಿ ಜನರನ್ನ ಲೂಟಿ ಹೊಡೆಯೋದಕ್ಕೆ ಈ ತರ ಏನಾರು ನಾಟಕಗಳು ಆಡ್ತಾವ್ರ ಕಾಂಗ್ರೆಸ್ ಅವರು? ಇದಕ್ಕೆ ಕ್ಲಾರಿಟಿ ಕೊಡಬೇಕು ಅಂತ ನಾನು ಕೇಳ್ತಾ ಇದ್ದೀನಿ. ನಮ್ಮನ್ನ ಸಂಕೇತ್ ಹೆಣಿಗೆ ಅವರು ಜಾಯ್ನ್ ಆಗಿದ್ದಾರೆ, ರಾಜಕೀಯ ವಿಶ್ಲೇಷಕರು ಹೌದು, ನ್ಯಾಯವಾದಿಗಳು ಹೌದು. ಸಂಕೇತ್ ಹೆಣಿಗೆ ಸರ್, ಸ್ವಾಗತ ನಿಮಗೆ ಒಂದು ಡಿಬೇಟ್ಗೆ. ಖರ್ಗೆ ಅವರು ಸ್ಟ್ರೈಟ್ ಅವೇ ಇವತ್ತು ಹೇಳ್ಬಿಡ್ತಾರೆ, ಅದು ಅವ್ರವ್ರು ಕ್ರಿಯೇಟ್ ಮಾಡ್ಕೊಂಡಿರೋ ಸಮಸ್ಯೆ ಅವ್ರವರು ಅದನ್ನು ಬಗೆಹರಿಸ್ಕೊಳ್ಬೇಕೆ ಹೊರತು ಹೈಕಮಾಂಡ್ ಮೇಲೆ ಯಾಕ್ರಿ ಹೇಳ್ತಾರೆ ಇದನ್ನು? ಹೈಕಮಾಂಡ್ಗೂ ಇದಕ್ಕೂ ಏನು ಸಂಬಂಧ ಇದೆ? ಇದೆಲ್ಲ ಇವ್ರ ಸಮಸ್ಯೆ ಇಲ್ಲೇ ಬಗೆಹರಿಸ್ಕೊಳ್ಬೇಕು ಅಂತೇಳಿ. ಹಾಗಾದರೆ ಈ ಸಮಸ್ಯೆ ನೋಡ್ತಾ ಕೂಡ ಈ ಥರ ಸಿದ್ದರಾಮಯ್ಯನವ್ರ ಬಣ, DKC ಬಣ, ಈ ಥರ ಸಮಸ್ಯೆ ನೋಡ್ತಾ ಕೂಡ ಸುಮ್ಮನೆ ಕೂತಿದ್ಯಾ ಹೈಕಮಾಂಡು? ನಿಶ್ಶಕ್ತವಾಗಿದೆಯಾ, ಅಶಕ್ತವಾಗಿದೆಯಾ, ಆಸಕ್ತವಾಗಿದೆಯಾ, ನಿರಾಸಕ್ತವಾಗಿದೆಯಾ ಹೈಕಮಾಂಡ್ ಅಂತ? ಇದು ಹೈಕಮಾಂಡಿನ ಒಂದು ಅಶಕ್ತತೆ ತೋರಿಸ್ತದೆ. ಒಂದು ಅದಕ್ಕೆ ಹೈಕಮಾಂಡ್ಗೆ ರಾಜಕಾರಣದ ಬಗ್ಗೆ, ಕರ್ನಾಟಕದ ರಾಜಕಾರಣದ ಬಗ್ಗೆ ಮುಖ್ಯವಾಗಿ ಯಾವುದೇ ಆಸಕ್ತಿ ಇಲ್ಲ ಅನ್ನೋದು ಒಂದ್ ಕಡೆ ತೋರಿಸ್ತಾ ಇದ್ರೆ, ಈ ಜನ ಏನ್ ಮತ ಹಾಕಿದ್ದಾರೆ ಮತದಾರನ ಸಮಸ್ಯೆಗಳಿಗೂ ಕೂಡ ಅವರೊಂದು ಆಸಕ್ತಿಯನ್ನು ತೋರಿಸ್ತಾ ಇರೋದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಇವ್ರು ವೋಟ್ ಹಾಕಿರುವಂತ ಜನ ಏನ್ ಅನ್ಕೊಂಡಿದ್ದಾರೆ ಅಥವಾ ಏನು ಇವರಿಂದ ಅಪೇಕ್ಷೆ ಮಾಡಿದ್ದಾರೆ, ಜನರಿಗೆ ಇವ್ರು ಏನ್ ಕೊಡ್ತಾ ಇದ್ದಾರೆ, ಈ ಸಮಸ್ಯೆಯಿಂದ ಅಥವಾ ಈ ಗೊಂದಲದಿಂದ ಜನರಿಗೆ ಏನ್ ಆಗ್ತಾ ಇದೆ, ಅದ್ರ ಪರಿಹಾರ ಏನ್ ಮಾಡ್ಬೇಕು ಅನ್ನೋದು ಹೈಕಮಾಂಡ್ಗೂ ಗೊತ್ತಿಲ್ದಂಗ ಆಗಿಬಿಟ್ಟಿದೆ. ಅಂತಂದ್ರೆ ಹೈಕಮಾಂಡ್ ಬಹಳ ದುರ್ಬಲವಾಗಿದೆ ಅಂತ ಒಂದು. ಮತ್ತೆ ಎರಡನೇದ್ದು, ಮೊದಲಿನಿಂದ ಇದು ಏನೇನು ವಿಚಾರಗಳು ನಡೆದಿದ್ದಾವೆ ಕರ್ನಾಟಕದಲ್ಲಿ, ಇದು ಮಾಧ್ಯಮದ ಮುಖಾಂತರ ಆಗ್ಲಿ, ಮತ್ತೊಂದು ಬೆಳವಣಿಗೆಗಳ ಮುಖಾಂತರ ಆಗ್ಲಿ, ಅಥವಾ ಏನ್ ಪರೇಡ್ ಮಾಡಿ ಬಂದಿದ್ರು ಕೆಲವು ಜನ ದಿಲ್ಲಿಗೆ ಹೋಗಿ, ಅದಾದ ನಂತರ ಇವೆಲ್ಲ ಮಾಹಿತಿಗಳು ಈಗಾಗಲೇ ಹೈಕಮಾಂಡ್ಕ್ಕಿದ್ರು ಕೂಡ ಹೈಕಮಾಂಡ್ ಸೂಕ್ತ ಸಮಯದಲ್ಲಿ ಸರಿಯಾದ ನಿರ್ಧಾರ ತಗೊಂತೀವಿ ಅಂತ ಹೇಳ್ಕೊಂಡು ಬಂದು, ಈಗ ಸಮಯನೇ ಇಲ್ಲ ಅಥವಾ ಸೂಕ್ತನೂ ಅಲ್ಲ ಅನ್ನೋ ತರ ಮಾತಾಡ್ತಾ ಇದ್ರೆ, ಅಥವಾ ಅವ್ರವರೇ ಬಗೆಹರಿಸ್ಕೋಬೇಕು ಅನ್ನೋದಿದ್ರೆ, ಅವ್ರು ಬಗೆಹರಿಸ್ಕೊಳಕ್ ಆಗಿಲ್ಲ ಅನ್ನೋದಕ್ಕಾಗನೇ ಇಷ್ಟೊಂದು ಗೊಂದಲ ಆಗಿದ್ದು ಕೂಡ ಹೈಕಮಾಂಡ್ ಇದಕ್ಕೆ ಏನೂ ತಮಗೆ ತಾಗದಂತೆ ನೋಡ್ಕೊಂತ ಇರೋದು ಒಂದು ಈ ತಪ್ಪಿಸಿಕೊಳ್ಳುವಂತ ಒಂದು ಪ್ರಯತ್ನ, ನುಸುಳಿಕೊಳ್ಳುವಂತ ಪ್ರಯತ್ನ ಅನ್ಬೋದು. ಅಥವಾ ಎರಡನೇದ್ದು, ಹೈಕಮಾಂಡ್ ಬಹಳ ದುರ್ಬಲವಾಗಿದೆ ಅಂತ ಹೇಳಿ ಮತ್ತೊಮ್ಮೆ ಸಾರಿ ಸಾರಿ ಹೇಳ್ತಾ ಇದ್ದಾರೆ ಅಂತ ಅನ್ಕೊಂತೀನಿ. ಈಗ ಬಿಟ್ಬಿಡಿ ತಮ್ಮ ಆಂತರಿಕ ಸಮಸ್ಯೆಗಳು ಏನಾದ್ರೂ ಇರ್ಲಿ, ಜನರ ಸಮಸ್ಯೆಗಳು ಸಾಕಷ್ಟು ಇದಾವ ರಾಜ್ಯದಲ್ಲಿ. ಈಗ ಮಾನ್ಸೂನ್ ಆಗಿರ್ಬೋದು, ನಂತರದ ಪರಿಣಾಮಗಳಾಗಿರ್ಬೋದು, ಅಥವಾ ಈಗ ಬೆಲೆ ಏರಿಕೆಗೆ ಜನ ತತ್ತರಿಸಿ ಹೋಗ್ತಾ ಇದ್ದಾರೆ. ಈಗ ಮತ್ತೊಂದು ಸಮಸ್ಯೆಗಳು ಅಂದ್ರೆ ಇದು ಬರೀ ಕೇಂದ್ರದ ಸಮಸ್ಯೆ ಅಷ್ಟೇ ಅಲ್ಲ, ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡ್ಬೇಕಾಗಿರೋದು ನಮ್ಮ ರಾಜ್ಯ ಸರ್ಕಾರದ ಒಂದು ಪ್ರಣಾಳಿಕೆಯಲ್ಲಿ ಒಂದು ಭಾಗ. ಪ್ರಣಾಳಿಕೆಯಲ್ಲಿ ಬರೀ ಗ್ಯಾರಂಟಿ ಮಾತ್ರ ಮಾತ್ರಕ್ಕೆ ಎಲ್ಲವನ್ನೂ ಈಡೇರಿಸಿದೀವಿ ಅಂತ ಅಂದ್ ಮಾತ್ರ ಅಲ್ಲ, ಆ ತರ ಬಿಂಬಿಸಬಾರ್ದು. ಅದನ್ನ ಪ್ರಶ್ನೆ ಕೇಳೋದಕ್ಕೆ ಒಂದು ದುರ್ಭಾಗ್ಯ ಅಂತಂದ್ರೆ, ಪ್ರಣಾಳಿಕೆಯಲ್ಲಿ ಏನೇನ್ ಪ್ರಾಮಿಸ್ ಮಾಡಿದ್ರಿ, ಅದನ್ನ ಯಾವಾಗ ಅದನ್ನ ನಿರ್ಧಾರ ಮಾಡ್ತೀರಿ, ಯಾವಾಗ ಅದ್ರ ಬಗ್ಗೆ ಕ್ರಮ ಕೈಕೊಂತೀರಿ ಅಂತ ಕೇಳೋದಕ್ಕೆ ನಮ್ಮ ಅಪೋಸಿಷನ್ ಪಾರ್ಟಿನೂ ಕೂಡ ಅಷ್ಟೊಂದು ಸಶಕ್ತವಾಗಿಲ್ಲ, ಅದು ಅತಿ ದುರ್ಬಲವಾಗಿದೆ. ಅದೇ ರೀತಿ ಆಡಳಿತ ಪಕ್ಷದಲ್ಲೂ ಕೂಡ ಯಾರು ಅದ್ರ ಬಗ್ಗೆ ಗಮನ ಹರಿಸೋ ಅಷ್ಟು ಮಟ್ಟಿಗೆ ಆಸಕ್ತಿಯನ್ನು ಹೊಂದಿಲ್ಲ ಅಂತ ಜನರಿಗೆ ಕೇಳ್ತಾರೆ. ಇನ್ನೊಂದ್ ಸ್ವಲ್ಪ ಈ ತರ ಹೋಯ್ತು ಅಂದ್ರೆ ಎರಡೂ ಪಕ್ಷಗಳು, ವಿರೋಧ ಪಕ್ಷ ಆಗಿರ್ಬೋದು, ಆಡಳಿತ ಪಕ್ಷಗಳಾಗಿರ್ಬೋದು, ಒಂದು ನನ್ನ ಅನಿಸಿಕೆ ಪ್ರಕಾರ ಇವು ಬುದ್ಧಿಗೇಡಿತನ ಅಥವಾ ದಿವಾಳಿತನ ಧೋರಣೆಗಳ
ಅಥವಾ ತತ್ವ ಸಿದ್ಧಾಂತಗಳ ದಿವಾಳಿತನದಿಂದ ಮುಂದೆ ಹೋಗ್ತಾ ಇದ್ದೇವೆ ಅನ್ನಿಸ್ತಾ ಇದೆ. ಯಾಕಂದ್ರೆ ಇದರಿಂದ ತೊಂದರೆ ಅನುಭವಿಸ್ತಾ ಇರೋರು ಪಕ್ಷಗಳಲ್ಲ, ಜನಸಾಮಾನ್ಯರು. ಜನಸಾಮಾನ್ಯರ ಬಗ್ಗೆ ನಿಜವಾಗ್ಲೂ ಇವ್ರಿಗೆ ಕಾಳಜಿ ಇದ್ರೆ ರಸ್ತಾ ರೋಕೋ ಮಾಡಿ ನಿಲ್ಲಿಸ್ಲಿ ಇವರು, ಬಿಜೆಪಿ ಅವರಾಗ್ಲಿ ಮತ್ತೊಂದು ಪಕ್ಷದವರಾಗ್ಲಿ. ಸುಮ್ನೆ ಬೇರೆ ಬೇರೆ ಮಾತನಾಡೋದಕ್ಕಿಂತ ಜನರಿಗೆ ಸ್ಪಂದಿಸ್ಬೇಕು, ಜನರಿಗೆ ನೇರವಾಗಿ ಹೋಗಿ ಅವರ ಸಮಸ್ಯೆಗಳನ್ನ ಆಲಿಸ್ಬೇಕು. ಅದನ್ನ ಜನರ ಪ್ರತಿನಿಧಿಗಳ ಅಥವಾ ಸರ್ಕಾರ ಅಂತೇನಿದೆ ಅವ್ರ ಮುಂದೆ ಹೋಗಿ ಹೇಳ್ಬೇಕು. ಕೇಳದೆ ಇದ್ದಾಗ ಅದನ್ನ ಯಾವ ರೀತಿ ಗಲಾಟೆ ಮಾಡ್ಬೇಕು, ಧೋರಣೆ ಮಾಡ್ಬೇಕು, ಮತ್ತೊಂದು ಮಾಡ್ಬೇಕು, ಅದೆಲ್ಲ ಗೊತ್ತಿದಾವೆ. ಹಿಂಸಾಚಾರ ಒಂದೇ ಅಲ್ಲ, ನಾನು ಅಹಿಂಸೆಯಿಂದ ಕೂಡ ಸಾಕಷ್ಟು ಪ್ರತಿರೋಧವನ್ನ ಮಾಡಬಹುದು. ಏನ್ ಮಾಡ್ತಾ ಇದ್ದಾವೆ ಎಲ್ಲಾ ಪಕ್ಷಗಳು ಕೂಡಿ ಅಂತಂದ್ರೆ, ಒಂದು ಜಾತ್ರೆ ಇದು. ಆ ಜಾತ್ರೆಯಲ್ಲಿ ಒಬ್ಬನು ಈ ಕಡೆ ಮೇಲ್ ತಿರುಗ್ತಾನೆ, ಮತ್ತೊಬ್ಬನು ಮತ್ತೊಂದ್ ಕಡೆ ಮೇಲ್ ತಿರುಗ್ತಾನೆ. ಇದಂಗೆ ರೋಲರ್ ಕೋಸ್ಟರ್ ಅಂತ ನಾವೇನ್ ಹೇಳ್ತೀವಲ್ಲ, ಆ ತರ ನಡೀತಾ ಇರ್ತದೆ. ಇವ್ರು ಮೇಲ್ಗಡೆ ಹೋದಾಗ ಕೆಳಗಡೆ ನಿಂತವ್ರ ಕಲ್ಲು ಹೋಗೋದು, ಕೂಗೋದು, ಅವ್ರ ಮೇಲ್ಗಡೆ ಹೋದಾಗ ಇವ್ರು ಕೂಗೋದು. ಜನಸಾಮಾನ್ಯರ ಸಮಸ್ಯೆಗಳಿಗೆ, ಜನರ ತೊಂದರೆಗಳಿಗೆ ಸ್ಪಂದಿಸುವಂತ ಕನಿಷ್ಠ ಜವಾಬ್ದಾರಿ ಇಬ್ಬರಿಗೂ ಇಲ್ಲ. ಹಾಗಾಗಿ ಜನ ಈ 3 ಜನನ್ನ, ಈ ಇಬ್ಬರನ್ನು 2 ಪಾರ್ಟಿಗಳನ್ನ ಕಿತ್ತೆಸಿತಾರೆ. ಒಬ್ಬರನ್ನಂತೂ ಕಿತ್ತೆಸಿದ್ರು, ಸಿಂಗಲ್ ಡಿಜಿಟ್ ಬರೋ ಪರಿಸ್ಥಿತಿ ಬಂತು. ಅದು ನಾನು ಹೇಳ್ತಾ ಇರೋದು JDS-ಗೆ. ಆ ರೀತಿ ಬರ್ತಾ 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 ಬಿಜೆಪಿಗೂ ಅದೇ ಪರಿಸ್ಥಿತಿ ಬರ್ತಾ ಇದೆ. ಇನ್ನೊಂದ್ ಸ್ವಲ್ಪ ದಿನಕ್ಕೆ ಕಾಂಗ್ರೆಸ್ ಅದೇ ಪರಿಸ್ಥಿತಿ ಬರ್ತದೆ. ಅಂದ್ರೆ ಇನ್ನ ಜನರ ನಂಬಿಕೆಯಿಂದ ಇವರು ದೂರ ಹೋಗ್ತಾ ಇದ್ದಾರೆ ಅಂತ ನನ್ನ ಅನಿಸಿಕೆ. ಇನ್ನಾದ್ರೂ ಎಚ್ಚೆತ್ಕೊಂಡು ತಮ್ಮ ಜವಾಬ್ದಾರಿ ಅಂತ ಅವ್ರು ನಿರ್ವಹಿಸಿದ್ರೆ ಉತ್ತಮ ಅಂತ ನನ್ನ ಅಭಿಪ್ರಾಯ. ಮತ್ತಷ್ಟು ಮಾತಾಡ್ತೀನಿ. ಅಖಾಡ ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿಸ್ತೀನಿ. ಒಂದು ಅಖಾಡ ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಈಗ ಗೋವಿಂದರಾಜು ಅವರೇ, ಇಂಥ ವಿಚಾರಗಳಲ್ಲಿ ಈಗ ನೀವು ಹೇಳೋದೇನು, ಈಗ ಅವ್ರಲ್ಲೇ ಇವರು ಹೇಳ್ತಾ ಇದ್ರು ವಾಟರ್ ಬಿಲ್ ಹಂಗೆ ಮಾಡಿಬಿಟ್ಟಿದ್ದಾರೆ, ಇದನ್ನ ಯಾರು ಹೇಳೋರು ಕೇಳೋರು ಯಾರು ಇಲ್ವಾ, ಎಲೆಕ್ಟ್ರಿಸಿಟಿ ಬಿಲ್ಲಲ್ಲಿ ಹೀಗೆ ಮಾಡ್ತಿದ್ದಾರೆ ಅಂತ ಎಲ್ಲಿ ಒಂದು ಪ್ರತಿಭಟನೆ ದಾಖಲಿಸಬೇಕಾಗಿತ್ತು. ನೀವು ಬೆಳಗಾವಿಯಲ್ಲಿ ಪುರುಸತ್ತಿರಲ್ವ ನಿಮಗೆ? ಪಾಪ ನೀವು CM ವಿಚಾರ ಮಾತಾಡೋದ್ರಲ್ಲೇ ಪಾಪ ನಿಮ್ಗೆ ಟೈಮ್ ಸಾಲಿಲ್ವೇ? ನನಗೆ ಇಲ್ಲ, ನಾವು ಬೆಲೆ ಏರಿಕೆ ಆದಂಥ ಸಂದರ್ಭದಲ್ಲಿ ನಾವು ಫ್ರೀಡಮ್ ಪಾರ್ಕಲ್ಲಿ ಸತತವಾಗಿ ಹಗಲು ರಾತ್ರಿ ಧರಣಿ ಮಾಡಿದ್ವಿ ಸರ್. ಈ ಸರ್ಕಾರ ಏನಾಗಿದೆ ಅನ್ನೋ ಮಂಡು ಸರ್ಕಾರ ಆಗ್ಬಿಟ್ಟೈತೆ. ಇವತ್ತು ಎಲೆಕ್ಟ್ರಿಸಿಟಿ ವಾಟರ್ ಬಿಲ್ ಅಷ್ಟೇ ಜಾಸ್ತಿ ಆಗಿಲ್ಲ, ಅದ್ರ ಜೊತೆಯಲ್ಲಿ ಕಸದ ಟ್ಯಾಕ್ಸ್ ಅಂತ ಹೇಳಿ ಅವ್ರಿಗೆ ಇಷ್ಟ ಬಂದಂಗೆ ಹಾಕೊಂಡಿರ್ತಕ್ಕಂಥದ್ದು. ಇವತ್ತು ಅದ್ರ ಜೊತೆಯಲ್ಲಿ ಸ್ಟಾಂಪ್ ಪೇಪರ್ 20 ರೂಪಾಯಿಗೆ ಸ್ಟಾಂಪ್ ಪೇಪರ್ ತಗೊಂಡು ಮಾಡ್ತಿದ್ದೆ ಸರ್. ಇವತ್ತು ನೀವು ಯಾವುದಕ್ಕೆ ಹೋಗಿ ಒಂದು ಸ್ಟಾಂಪ್ ಪೇಪರ್ ವ್ಯಾಲ್ಯೂಯೇಷನ್ 1 ಲಕ್ಷ ಅಡ್ವಾನ್ಸ್ ಕೊಟ್ಟಿದ್ದೀನಿ ಅಂದರೆ ನಿಮಗೆ 0.5% ಕಟ್ಟಲೇಬೇಕು ಸರ್. ಆ ಪರಿಸ್ಥಿತಿಗೆ ಅಂದರೆ 0.5% ಅಂದರೆ ನಿಮಗೆ ಹೆಚ್ಚು ಕಮ್ಮಿ 1 ಲಕ್ಷಕ್ಕೆ 1% ಅಂದರೆ 1 ಲಕ್ಷ 500 ರೂಪಾಯಿ ಮಿನಿಮಮ್ ನೀವು ಟ್ಯಾಕ್ಸ್ ಕಟ್ಟಂಗೆ ಮಾಡೇ ಇದ್ದಾರೆ. ಇವತ್ತು ನಾವು ಗ್ಯಾರಂಟಿಗಳು ಕೊಡ್ತಾ ಇದ್ದೀವಿ ಒಂದೇ ಒಂದು ಕಾರಣಕ್ಕೋಸ್ಕರ ಇವರು ಎಲ್ಲಾ ರೀತಿಯ ಬೆಲೆಗಳನ್ನ ಜಾಸ್ತಿ ಮಾಡ್ಕೊಂಡು ಜನರಿಗೆಲ್ಲ ಒಂದ್ ಕಡೆ ಹೊರೆ ಮಾಡಿ ಒಂಥರ ಹಿಂಸೆ ಸಿಗಾಕೊಂಡಿರ್ತಕ್ಕಂಥದ್ದು ಇದೇ ಜನ ಸರ್. ಇವರು ಯಾವುದೇ ಒಂದು ಗ್ಯಾರಂಟಿ ಕೊಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ಎಲ್ಲೋ ಗುಂಡಿಗಳು ಮುಚ್ಚಕ್ಕೆ ಇಲ್ಲಿವರೆಗೂ ಆಗಲಿಲ್ಲ. ನಾವು ಸತತವಾಗಿ ಸುಮಾರು 6 ತಿಂಗಳಿಂದ ನಾವು ಹೇಳ್ತಲೇ ಇದ್ದೀವಿ ಗುಂಡಿ ಮುಚ್ಚಿಲ್ಲ. ಇದಕ್ಕೂ ಈ CM ಬದಲಾವಣೆಗೂ ಸಂಬಂಧ ಇದೆಯಾ ಸರ್? ಇಲ್ಲ, ಅದೇ ನಾನು ಹೇಳಿದ್ದು ಆಗ್ಲೇ. ನಾನು ಹೇಳಿದೆ ಸುಪ್ರಭಾತ ಬೆಳಗ್ಗೆ ನಾವು ಕೇಳೋಂತ ಜನ ಇವತ್ತು CM ಕುರ್ಚಿ ಅಂತ ಹೇಳ್ಬಿಟ್ಟು ಈ ಸುಪ್ರಭಾತ ಕೇಳುವಂತ ಪರಿಸ್ಥಿತಿ ನಿರ್ಮಾಣ ಮಾಡಿರ್ತಕ್ಕಂಥದ್ದು ಈ ಕುರ್ಚಿಯ ಗಲಾಟೆಯಲ್ಲಿ. ಇವತ್ತು DK ಶಿವಕುಮಾರ್ ಎಲ್ಲ ಒಂದ್ ಕಡೆ ಹೇಳ್ತಾರೆ ನಮ್ಗೂ ಅವ್ರಿಗೂ ಮಾತುಕತೆ ಆಗಿದೆ ಅಂತ ಹೇಳ್ತಿದ್ದಾರೆ. ಏನ್ ಮಾತುಕತೆ ಆಗಿದೆ ಅಂದ್ಬಿಟ್ಟು DK ಶಿವಕುಮಾರೇ ಕ್ಲಿಯರೆನ್ಸ್ ಕೊಟ್ಬಿಟ್ರೆ, ಇಲ್ಲ 5 ವರ್ಷ ಮುಂದುವರಿತಾರ, ಇಲ್ಲ ನನ್ಗೆ 2 ವರ್ಷ ನನ್ಗೆ ಕೊಡ್ತೀನಿ ಅಂತ ಹೇಳಿದ್ರ? ಸಿದ್ದರಾಮಯ್ಯ ಅವರ ಸಹೋದರ DK ಶಿವಕುಮಾರ್ ಹೇಳಿದ್ರು ಅಂತ ಹೇಳ್ಬೇಕು ನೀವು. ಬ್ರದರ್ಸ್ ಅಂತ ಇಬ್ರು ಹೇಳಿಲ್ವಾ ಅವರು? ಅಲ್ಲ, ಅವ್ರ ಬ್ರದರ್ಸ್ ಅನ್ನೋದೇ ಬೇರೆಯವ್ರನ್ನ. ಹೌದಾ? ಯಾಕೆಂದ್ರೆ ಈಗ ಆಲ್ರೆಡಿ ನಾವೆಲ್ಲ ಬ್ರದರ್ಸ್ ತರ ಇದೀವಿ ಅಂತ ಹೇಳಿಲ್ವೇನ್ರಿ ಅವರು? ಅವರು ಬ್ರದರ್ಸ್ ಅನ್ನೋದೇ ಬೇರೆಯವ್ರನ್ನ. ಇವ್ರು ಸುಮ್ನೆ ಎಲ್ಲ ಒಂದ್ ಕಡೆ ಇವ್ರು ಹೇಳೋದೇನಂದ್ರೆ ಕುರ್ಚಿಗಾಗಿ ಬ್ರದರ್ಸ್ ನೀವು ಉಳಿ ಇಡ್ತಾ ಇದ್ದೀರಾ ನೀವು ಬಿಜೆಪಿ. ನಿಮ್ಮ ಸರ್ ಬ್ರದರ್ಸ್ ಆಗಿದ್ರೆ ಹೇಳ್ಬಿಡ್ಲಿ ಅಲ್ವಾ? ನಮ್ಮ ಅಣ್ಣ ಏನಂತ ಹೇಳಿದರೆ ನೀವು ಯಾವಾಗಲೂ ನಿಂಬೆಹಣ್ಣು ಹೆಚ್ಕೊಂಡೇ ನಿಂತಿದ್ರೆ ಉಳಿ ಹಿಂಡಕ್ಕೆ ಅವ್ರೇನ್ ಮಾಡ್ತಾರೆ? ಏನ್ ನೋಡಿ ಸರ್, ನಮ್ಗೇನು ಅವಶ್ಯಕತೆ ಇಲ್ಲ ಇದು ಗೊತ್ತಾಯ್ತಲ್ಲ. ನಮ್ಗೆ ಅವ್ರು ಕ್ಲಿಯರಿಟಿ ಕೊಟ್ಬಿಡಿ ರಾಜ್ಯದ ಜನತೆ ಮುಂದೆ. ನೋಡಪ್ಪ, ಇಲ್ಲ ಹೈಕಮಾಂಡ್ ಬಂದು ಕ್ಲಿಯರಿಟಿ ಕೊಡ್ಲಿ, ಇಲ್ಲ ಸಿದ್ದರಾಮಯ್ಯನವ್ರು ಕ್ಲಾರಿಟಿ ಕೊಡ್ಲಿ, ಇಲ್ಲ DK ಶಿವಕುಮಾರ್ ಕ್ಲಾರಿಟಿ ಕೊಡ್ಲಿ. ಯಾಕೆಂದ್ರೆ ಆಲ್ರೆಡಿ ಖರ್ಗೆ ಅವರು ಕ್ಲಿಯರ್ ಮಾಡ್ಬಿಟ್ರು ನಮ್ದೇನಿಲ್ಲಪ್ಪ ಎಲ್ಲ ಅವ್ರದೇ ಅಂತ. ಇಲ್ಲ, ಏನಾಗಿದೆ ಗೊತ್ತಾ ಗೋವಿಂದರಾಜ್ ಅವರೇ, ಅವ್ರು ಕ್ಲಾರಿಟಿ ಕೊಡ್ತಾ ಇದ್ದಾರೆ, ನಿಮಗೆ ಬೇಕಾದ ಕ್ಲಾರಿಟಿ ಕೊಡ್ತಾ ಇಲ್ಲ. ನಮಗೆ ಬೇಕಾಗಿ ನಾವು ಕೇಳ್ತಾ ಇಲ್ಲ. ನೀವು ಆಸೆ ಪಡ್ತಿರೋ ಕ್ಲಾರಿಟಿ ಕೊಡ್ತಾ ಇಲ್ಲ ಅವರು. ನೋಡಿ ಸರ್, ನಮ್ಗೆ ಈ ರಾಜ್ಯದ ಜನತೆ ವಿರೋಧ ಪಕ್ಷವಾಗಿ ಕೆಲಸ ಮಾಡಿ ಅಂತ ಹೇಳ್ಬಿಟ್ಟು ಕೂರಿಸಿದ್ದಾರೆ. ನಾವು ವಿರೋಧ ಪಕ್ಷವಾಗಿ ಇವತ್ತು ಏನೆಲ್ಲ ಕೇಳ್ಬೇಕು ಕೇಳ್ತಾ ಇದೀವಿ. ಅದಕ್ಕೆ ಉತ್ತರ ಕೊಡೋ ಜವಾಬ್ದಾರಿ ಆಡಳಿತ ಸರ್ಕಾರ. ಇವತ್ತು ಎಲ್ಲವನ್ನು ಮರ್ತಂತ ಸರ್ಕಾರ, ಯಾರು ಕೇಳಿದ್ರು ಕೇಳಿಸ್ಕೊಂಡಲ್ಲೇ ಕೂತಿರ್ತಕ್ಕಂಥದ್ದು ಕಿವುಡ ಸರ್ಕಾರ ಇವತ್ತು ರಾಜ್ಯದಲ್ಲಿ ಇರೋದ್ರಿಂದ ನೀವು ಕೂಡ ಕೇಳಿ, ಏನು ರೆಸ್ಪಾನ್ಸ್ ಮಾಡ್ತಾರಾ? ಸೊ ಏನನ್ನೂ ಮಾಡ್ತಾ ಇಲ್ಲ. ನೀವು ಕೇಳಿದ್ಕೂ ಹೇಳ್ತಾ ಇಲ್ಲ, ಇಲ್ಲಿ ಅಭಿವೃದ್ಧಿ ಕೆಲಸನೂ ಮಾಡ್ತಾ ಇಲ್ಲ, ಜನರು ಹೇಳದ್ಕೂ ಎಲ್ಲೋ ಸಮಸ್ಯೆಗೆ ಸ್ಪಂದಿಸೋದೆ. ಸರ್, ಜನತಾ ದರ್ಶನ ಅಂತ ಸಿದ್ದರಾಮಯ್ಯನವ್ರು ಮಾಡ್ತಾ ಇದ್ರು, ಎಲ್ಲೋಲ್ಟಾಯ್ತು ಜನತಾ ದರ್ಶನ?
ಅಂದ್ರೆ ಜನರ ಸಮಸ್ಯೆಗೆ ಕರೆದ್ರೆ ಎಲ್ಲ ಒಂದ್ ಕಡೆ ಈ ಸಮಸ್ಯೆ ಪರಿಹಾರ ಮಾಡಕ್ಕೆ ಅವ್ರ ಹತ್ರ ಉತ್ತರನೂ ಇಲ್ಲ, ಖಜಾನೆನೂ ಇಲ್ಲ. ಆ ಪರಿಸ್ಥಿತಿಲಿ ಇವತ್ತು ಕರ್ನಾಟಕ ಸರ್ಕಾರ ಇದೆ. ಇಲ್ಲಿ ಒಂದ್ ಕಡೆ ಬೆಲೆಗಳನ್ನ ಜಾಸ್ತಿ ಮಾಡಿ, ಒಂದ್ ಕಡೆ ಸಾಲ ಮಾಡಿ, ಈ ರಾಜ್ಯಕ್ಕೆ ಏನಾದ್ರು ಮಾಡಿದಿರಾ ಅಂತ ಪಟ್ಟಿ ಕೊಡಿ ಅಂತ ಕೇಳಿದ್ರೆ ಇವತ್ತು ಪಟ್ಟಿನಿಲ್ಲ, ಏನಿಲ್ಲ. ಅದಕ್ಕೆ ಅವ್ರು ಏನ್ ಮಾಡ್ತಾ ಇದಾರೆ ಅಂದ್ರೆ ಸಿಎಂ ಕುರ್ಚಿ ವಿಚಾರ ತಂದೆ ಈ ಒಂದು ಚರ್ಚೆನ ಜನರ ಮಧ್ಯೆ ಬಿತ್ತನೆ ಮಾಡಿ ಎಲ್ಲ ಒಂದ್ ಕಡೆ ಲಾಭ ಪಡಿತಾ ಇರ್ತಕ್ಕಂಥದ್ದು ಸನ್ಮಾನ್ಯ ಸಿದ್ದರಾಮಯ್ಯನವರು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದ್ರ ಜೊತೆಯಲ್ಲಿ ಸರ್ ಕೆ.ಎನ್. ರಾಜಣ್ಣ ಅವ್ರು ಹೇಳ್ತಾರೆ, ಈಗ ಏನೋ ಮಾಡಿ ಕೆ.ಎನ್. ರಾಜಣ್ಣ ಅವ್ರು ಈಗ ಆಲ್ರೆಡಿ ಅವರೇ ಡಿಸೆಂಬರ್ ಕ್ರಾಂತಿ ಅಂತ ಹೇಳ್ದಂತವ್ರು, ಅವರೇ ಫಸ್ಟ್ ವಿಕೆಟ್ ತೆಗೆದಂಥದ್ದು ಇದೇ ಕಾಂಗ್ರೆಸ್ನವರು. ಯಾಕೆಂದ್ರೆ ಅದೇ ನೋಡಿ ಹೆಂಗಿದೆ ಅಂದ್ರೆ, ಯಾರು ಫಸ್ಟ್ ವಿಕೆಟ್ನ ಕಳ್ಕೊಂಡ್ರು ಒಂದು ಅಧಿಕಾರದಿಂದ ಕಳಿಯಂಗೆ ಆಯ್ತಲ್ಲ, ಅದೇ ವ್ಯಕ್ತಿ ಇವಾಗ ಭೇಟಿ ಮಾಡ್ತಾರೆ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಅವರು. ಅವ್ರು ಹೇಳ್ತಾರೆ ನೋಡಿ, ಡಿ ಕೆ ಶಿವಕುಮಾರ್ ಎಷ್ಟೇ ಹೇಳಿದ್ರು ನಾನು ಹೋಗಲ್ಲ, ನಾನು ಯಾವಾಗಲೂ ಸಿದ್ದರಾಮಯ್ಯನ ಪರ ಅಂತ ಹೇಳಿಕೆಗಳು ನೋಡ್ತಾ ಇದ್ರೆ 2 ಸಲ ಮೀಟ್ ಮಾಡ್ಬಿಟ್ರಪ್ಪ ಇಬ್ರು. ಅದೇನೆ 2 ಸಲ ಭೇಟಿ ಆಗ್ತಾರೆ ಅಂದ್ರೆ ಹೊಸ ಬ್ರದರ್ ಅಲ್ಲ ಇರ್ಬೋದು, ಹೊಸ ಬ್ರದರ್ ಹಳೆ ಬ್ರದರ್ ನನಗಂತೂ ಗೊತ್ತಿಲ್ಲ. ದೇರ್ ಬಿಕಮ್ ಈಗ ಏನನ್ನ ಬ್ರದರ್ಸ್ ಆಗಿ ಸಂಬಂಧ ಮುಂದುವರಿಸ್ತಾರ ನನಗಂತೂ ಗೊತ್ತಿಲ್ಲ, ಅದು ಅವರೇ ಹೇಳಿ. ಆದ್ರೆ ಇಷ್ಟೆಲ್ಲ ಗೊಂದಲಗಳ ನಡುವೆ ಇವರು ಟೆಂಪಲ್ ಮ್ಯಾರಥಾನ್ ಮಾಡ್ತಾರೆ ಡಿ ಕೆ ಶಿವಕುಮಾರ್, ಏನಾನ ಮಾಡಿ ಹೊಲ್ಸ್ಕೊಬೇಕು ಅಂತ. ಇತ್ಲಾಗ ಆಲ್ರೆಡಿ ಒಂದ್ ಕಡೆ ಸ್ವಾಮೀಜಿಗಳು ಕೂಡ ಡಿ ಕೆ ಶಿವಕುಮಾರ್ ಆಗ್ಲಿ ಅಂತ ಹೇಳ್ತಾರೆ, ದೇವಸ್ಥಾನಕ್ಕೆ ಮೋದಿನೂ ಹೋಗ್ತಾರೆ, ನಿಮ್ ಟೆಂಪಲ್ ಹೋದ್ರೆ ನಿಮ್ಗೆ ಸಂಕಟನ? ಹಂಗಲ್ಲ ಸರ್, ಮೋದಿ ಹೋದ್ರೆ ದೇವಸ್ಥಾನಕ್ಕೆ ಹೋಗೋದ್ರಿಂದ ಇಲ್ಲ, ನಾನ್ ಮುಖ್ಯಮಂತ್ರಿ ಆಗ್ಬೇಕು ಅಂತ ಹೋಗ್ತಾ ಇರಲ್ಲ, ಅದು ಸಮಸ್ಯೆ ಇರ್ತಕ್ಕಂಥದ್ದು. ಓಕೆ, ಇಲ್ಲಿ ಬಂದು ಹೇಳಿ, ಈಗ ನಿಮ್ಗೆ ಹೇಳಿದ್ರ ಮುಖ್ಯಮಂತ್ರಿ ಹಾಕೊಂಡು ಹೋಗ್ತಾ ಇದ್ದೀನಿ ದೇವಸ್ಥಾನಕ್ಕೆ? ಅಲ್ಲ ಸರ್, ಕಿವಿಲಿ ಬಂದು ಹೇಳಿದ್ರೆ ಅಲ್ಲಲ್ಲ ಸರ್, ವಾತಾವರಣ ನೋಡಿದ್ರೆ ಎಲ್ಲವೂ ಗೊತ್ತಾಗುತ್ತೆ, ನಿಮಗೆ ಗೊತ್ತಾಗಲ್ಲ. ಅವ್ರು ಕೇಳಿ ಅವ್ರು ಬೇರೆ ಹೇಳ್ತಾರ್ರಿ, ಏನಂತ ಹೇಳ್ತಾ ಇದ್ದಾರೆ, ದೈವ ಭಕ್ತ, ಡೆಫಿನೆಟ್ಲಿ ಸಂತೋಷ, ಹೋಗ್ತೀನಿ ಆದ್ರೆ ಹೋಗ್ತೀನಿ ಅಂತ ಅರ್ಕೆ ಮಾಡ್ಕೊಳಕ್ ಹೋಗ್ತಾ ಇದಾರೋ ಇಲ್ಲ ಅರ್ಕೆ ತೀರ್ಸಕ್ ಹೋಗ್ತಾ ಇದಾರೆ, ಅದೋ ಒಂದು ಕ್ಲಾರಿಟಿ ಇರಬೇಕು. ತಳಿಪರಂಬು ಯಡಿಯೂರಪ್ಪನವ್ರು ಹೋಗಿರ್ಲಿಲ್ವಾ ಅಧಿಕಾರ ಉಳಿಸ್ಕೊಳ್ಳಕ್ಕೆ? ಅದೆಲ್ಲ ಮರ್ತೋಗ್ಬಿಡ್ತದೆ ನಿಮ್ ಜಾಣ ಮರವು ನಿಮ್ಗೆ. ನಾವು ತಳಿಪರಂಬು ಅಂತ ಪ್ರಶ್ನೆ ಮಾಡ್ತಾ ಇಲ್ಲ, ಶತ್ರು ಸಂಭಾವನೆ ಕ್ಲಾರಿಟಿ ಕೊಟ್ಬಿಡ್ಲಿ. ಈಗ ಅಗ್ರಿಮೆಂಟ್ ಅಂತ ಬಳಸಿದ್ದಾರೆ ಸರ್, ಅಗ್ರಿಮೆಂಟ್ ಇನ್ನೊಂದು ಏನೋ ಒಂದು ಕ್ಲಾರಿಟಿ ಕೊಡ್ಲಿ ಅಲ್ವಾ. ರಾಜಣ್ಣ ಹಿಂಗ್ ಬರ್ತಿದಾರಪ್ಪ, 2 ದಿನದಲ್ಲಿ ಬಹುಶಃ 48 ಗಂಟೆಗಳ ಅಂತರದಲ್ಲಿ 2 ಬಾರಿ ಭೇಟಿ ಮಾಡಿದ್ರು. ರಾಜಣ್ಣ ಗೊತ್ತಿರುವಂತೆ ಸಿದ್ದರಾಮಯ್ಯನವರ ಕ್ಯಾಂಪು ಕಟ್ಟಾಳು ಬಲಗೈ ಎಡಗೈ ಥರ ಇದ್ದಂಥ ವ್ಯಕ್ತಿ. ಈಗ ರಾಜಣ್ಣ ಅವರೇ ಕ್ಯಾಂಪ್ ಚೇಂಜ್ ಮಾಡ್ದಂಗೆ ಕಾಣಿಸ್ತಾವ್ರಪ್ಪ. ಏನಂತೀರಿ ಇದಕ್ಕೆ? ಕೇಳಿದ್ರೆ ಮಾತ್ರ ಅವ್ರು ಬೇರೆ ಹೇಳ್ತಾರೆ, ಬೇರೆ ವಿಚಾರ ಬಿಡಿ, ಏನು ಮಾಡೋಣ ಇದಕ್ಕೆ? ಮೋಸ್ಟ್ಲಿ ಖರ್ಗೆ ಅವರು ಯಾರು ಡಿ ಕೆ ಶಿವಕುಮಾರ್ ಅವ್ರಿಗೆ ಟಾಸ್ಕ್ ಕೊಟ್ಟಿರ್ಬೋದು. ಓಕೆ, ಏನು ಬಂಡೆದಿದ್ದಾರೆ ಶಾಸಕರುಗಳು, ರೆಬಲ್ ಇದ್ದಾರೆ ನಿಮ್ಮ ವಿರುದ್ಧ, ಅವರನ್ನೆಲ್ಲ ನೀವು ಮನವೊಲಿಸಿ ಕರ್ಕೊಬನ್ನಿ ಅಂತ ಹೇಳಿರ್ಬೋದು. ಈಗ ಹಿಂದೆ ರಾಜಣ್ಣ ಅವ್ರು ಹೇಳಿದ್ರು ಏನಂತ, ಡಿ ಕೆ ಶಿವಕುಮಾರ್ CM ಆದರೆ ನಾನು ಅವ್ರ ಮಂತ್ರಿಮಂಡಲದಲ್ಲೇ ಇರಲ್ಲ ಅಂತಲೂ ಕೂಡ ಹೇಳಿದರು. ಬಟ್ ಇವಾಗ ನೋಡ್ರೆ ಡಿ ಕೆ ಶಿವಕುಮಾರ್ ಅವರೇ ಹೇಳ್ತಾರೆ, ನಾವೇ ಅವ್ರನ್ನ JDS ಇಂದ ಕಾಂಗ್ರೆಸ್ಗೆ ತಂದಿದ್ದು, ಸಹಕಾರ ಸಂಘಕ್ಕೆ ಇದು ಮಾಡಿದ್ದು, ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷರು ಮಾಡಿದ್ದು, ಇವೆಲ್ಲ. ಅಂದರೆ ಇವತ್ತು ಒಂದು ಆಡಳಿತ ಪಕ್ಷ ವಿರೋಧ ಪಕ್ಷನ ಎದುರಿಸ್ಬೇಕು. ಇವತ್ತು ಆಡಳಿತ ಪಕ್ಷನೇ ಎದುರಿಸುವಂಥ ಹೀನಾಯ ಪರಿಸ್ಥಿತಿಗೆ ಬಂದಿರೋದಂತೂ ಕಾಂಗ್ರೆಸ್ಸಲ್ಲಿ ಇದು ಒಂದು ರೀತಿ ಅಸಹ್ಯ ಅನ್ಸುತ್ತೆ. ಯಾಕಂದರೆ ಇವತ್ತು ಜನ ಡೈಲಿ ನೋಡ್ತಾ ಇದ್ದಾರೆ, ಇವರು ಒಗ್ಗಟ್ಟಾಗಿ ಸರ್ಕಾರ ನಡೆಸಬೇಕು, ಜನರಿಗೆ ಅವ್ರಿಗೇನು ಆಶ್ವಾಸನೆ ಕೊಟ್ಟಿದ್ರು ಅದನ್ನು ನಡೆಸಬೇಕು. ಇವತ್ತು ಸುಮಾರು 2,70,000 ಉದ್ಯೋಗ ಖಾಲಿ ಬಿದ್ದಿದೆ, ಸರ್ಕಾರಿ ಉದ್ಯೋಗಗಳು, ಆರೋಗ್ಯ, ಶಿಕ್ಷಣ ಎಲ್ಲ ಇಲಾಖೆಗಳು ಖಾಲಿ ಬಿದ್ದಿದೆ. ಅವುಗಳನ್ನ ಭರ್ತಿ ಮಾಡೋದಕ್ಕೆ ಇವ್ರಿಗೆ ಯೋಗ್ಯತೆ ಇಲ್ಲ. ಆಮೇಲೆ ಈಗ ನಿಮಗೆ ಗೊತ್ತಂಗೆ ಜಲಜೀವನ್ ಮಿಷನ್ ಇವ್ರು ಸರಿಯಾಗಿ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿದ್ರೆ ಸುಮಾರು 13,000 ಕೋಟಿ ರಾಜ್ಯಕ್ಕೆ ಬಂದಿಲ್ಲ. ಮತ್ತೆ ಸ್ಥಳೀಯ ಸಂಸ್ಥೆ ಎಲೆಕ್ಷನ್ ಮಾಡದೆ 1,000 ಕೋಟಿ ಅನುದಾನಗಳು ರಾಜ್ಯಕ್ಕೆ ಬಂದಿಲ್ಲ. ಇವೆಲ್ಲ ಸಮಸ್ಯೆಗಳು ಮತ್ತೆ ನೀವು ನಾವ್ ಹೇಳ್ತಾ ಇರೋದು, ನಾನು ಹೇಳೋದು ಕೇಂದ್ರ ಸರ್ಕಾರ ಅದನ್ನೇ ಹೇಳ್ತಾ ಇರೋದು. ಕೇಂದ್ರ ಸರ್ಕಾರನು ಕೂಡ ಸಣ್ಣ ಪುಟ್ಟ ನೆಪಗಳನ್ನ ಹಾಕೊಂಡು ಇಲ್ಲಿಗೆ ಕೊಡೋ ಹಣಗಳು ಕೊಡ್ತಾ ಇಲ್ಲ. ಇವ್ರುಗಳು ಸರಿಯಾದ ಆಡಳಿತ ಮಾಡದೆ ಕೇಂದ್ರದಿಂದ ಬರಬೇಕಾದ ಹಣಗಳು ಈಗ ಸ್ಥಳೀಯ ಸಂಸ್ಥೆ ಎಲೆಕ್ಷನ್ಗಳು ಮಾಡದೇ ಇರೋದ್ರಿಂದ ಸುಮಾರು ಒಂದು 2-3 ಸಾವಿರ ಕೋಟಿ ಅಮೌಂಟ್ ಈಗ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಮಾಡದೇ ಇರೋದ್ರಿಂದ ಹಣ ಬಂದಿಲ್ಲ. ಇವತ್ತು 13,000 ಕೋಟಿ ಜಲಜೀವನ್ ಮಿಷನ್ ಅಮೌಂಟ್ ಬಂದಿಲ್ಲ. ಈಗೆಲ್ಲ ಇದ್ದಾಗ ಇವ್ರು ಯಾವ ರೀತಿ ನಡ್ಕೋಬೇಕು? ಸುಮಾರು ಇವಾಗ ರೆವಿನ್ಯೂ 20,000 ಕೋಟಿ ಬಿದ್ದೋಗಿದೆ ಕರ್ನಾಟಕದ್ದು, GSDP 90,000 ಕೋಟಿ ಬಿದ್ದೋಗಿದೆ. ಇಷ್ಟೆಲ್ಲ ಇದ್ರೂ ಇವರು ಬೆಳಗ್ಗೆ ಎದ್ದು ಈ ತರ ಜಗಳ ಮಾಡ್ತಾ ಇದ್ದಾರೆ. ಮತ್ತೆ ಕರಪ್ಷನ್ ಲೆವೆಲ್ ನಾನು ಹೇಳ್ತೀನಲ್ಲ, ಇವತ್ತು ಹಗಲು ದರೋಡೆ ಮಾಡ್ತಾವ್ರೆ ಕಾಂಗ್ರೆಸ್ ಅವರು. ನಾನು ಹೇಳಿದ್ದು ಜನಜೀವನ ಸುಧಾರಿಸಲಿಲ್ಲ. ಇವ್ರೇನೋ 2,000 ಕೊಟ್ಟಿರೋದು ಒಂದು ಬಿಟ್ರೆ ಇವತ್ತು ಅದೇನೋ ಮನೆಗಳಿಗೆ ಮೀಟರ್ಗಳು ಕೊಡೋಕ್ಕೂ ಯೋಗ್ಯತೆ ಇಲ್ಲ. ಇವತ್ತು ಸರಿಯಾಗಿ ಮೀಟರ್ಗಳು ಎಲ್ಲೋ
ಎಲೆಕ್ಟ್ರಿಸಿಟಿ ಮೀಟರ್ಗಳು ಕೊಡ್ತಾ ಇಲ್ಲ ಮನೆಗಳಿಗೆ. ಇವನ್ನು ನೀರಿನ ಬಿಲ್ಲಲ್ಲಿ ನಾನು ಆಲ್ರೆಡಿ ಹೇಳ್ದಂಗೆ 1ಕ್ಕೆ 2 ಪಟ್ಟು ಆಗ್ತಾ ಇದ್ದಾರೆ. ಅದಕ್ಕೆ ಚೀಫ್ ಸೆಕ್ರೆಟರಿಗೆ ಒಂದು ಲೆಟರ್ ಹಾಕಿದ್ರು ಅವ್ರು ಆನ್ಸರ್ ಮಾಡಲ್ಲ. ಅಂದ್ರೆ ಎಷ್ಟು ನಿರ್ಲಜ್ಜೆ ಸರ್ಕಾರ ಅಂತಾನೆ ಹೇಳ್ಬೋದು. ಮತ್ತೆ ಇವತ್ತು ಎಲೆಕ್ಟ್ರಿಸಿಟಿ ಬಿಲ್ಗಳು ಅಷ್ಟೇ, ಅವು ಮೊದಲು ಕರೆಕ್ಟ್ ಆಗಿ ಮ್ಯಾನ್ಯುಯಲ್ ಆಗಿ ಚೆಕ್ ಮಾಡ್ತಿದ್ರು. ಇವತ್ತೇನೋ ಒಂದು ಪಿನ್ ಹಾಕ್ಬಿಟ್ಟು ಚೆಕ್ ಮಾಡ್ತೀವಿ ಅಂದ್ಬಿಟ್ಟು 1 10 ಪಟ್ಟು ಬಿಲ್ಗಳು ಕೊಡ್ತಾ ಇದ್ದಾರೆ. ಜನರನ್ನ ಸಂಪೂರ್ಣ ಗೊಂದಲದಲ್ಲಿ ಇಟ್ಟಿದ್ದಾರೆ. ಇದು ನಾನು ಸಂಕೇತ ಅವ್ರನ್ನ ಮಾತಾಡ್ಸ್ಬಿಡ್ತೀನಿ. ಸಂಕೇತ ಅವರೇ, ನನ್ನ ಪಾಯಿಂಟ್ ಏನಂದರೆ, ಈ ರಾಜಣ್ಣ ಅವರ ಒಂದು ಡೆವಲಪ್ಮೆಂಟ್ ನಡೀತಾ ಇದೆಯಲ್ಲ, ಏನಿದು ಈಗ ಥ್ರೂ ರಾಜಣ್ಣ ಸಿದ್ದರಾಮಯ್ಯನವರ ಕ್ಯಾಂಪಿನ DKಶಿ ವಿರೋಧಿ ನಾಯಕರನ್ನು ಸಮಾಧಾನ ಮಾಡ್ತಕ್ಕಂಥ ಕೆಲಸನ ಇದು. ರಾಜಣ್ಣ ಅವರು ವೋಟ್ ಚೋರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಗುರವಾಗಿ ಮಾತನಾಡ್ಬಿಟ್ಟಿದ್ರು. ಯಾಕೆ ಎಲೆಕ್ಷನ್ ಆದಾಗ ಗೊತ್ತಿರಲಿಲ್ವಾ, ಇವ್ರ ಕೈಲಿ ಇಷ್ಟಿರಲಿಲ್ವಾ, ಆವಾಗ ಇವ್ರು ಮಾತಾಡಬೇಕಾಗಿತ್ತಲ್ವ, ಯಾಕೆ ಮಾತನಾಡಲಿಲ್ಲ ಅಂತ ಹೇಳಿದಾಗ ನೇರವಾಗಿ ಅದನ್ನು ರಾಹುಲ್ ಗಾಂಧಿಗೆ ರಾಜ್ಯದ ಒಬ್ಬ ನಾಯಕರು ಕಳಿಸ್ಬಿಟ್ರು. ಆ ಕಾರಣಕ್ಕೆ ರಾಜಣ್ಣ ಅವ್ರನ್ನ ಕಿತ್ತಾಕ್ಬಿಟ್ಟಿದ್ರು ಅಂತ. ಇವತ್ತು ರಾಜಣ್ಣ ಅವರು ನೋಡ್ತಾ ಇದ್ದರೆ ಗಳಸೆ ಕಂಡಸೆ ಥರ ಇದ್ದಾರಲ್ಲ, ಏನು ಹಾಗಾದರೆ ಮುಂಬರುವ ದಿನಗಳ ಸೂಚನೆಯನ್ನು ರಾಜಣ್ಣ ತೋರಿಸ್ತಾ ಇದ್ದಾರಾ? ಏನಂದರೆ, ಏನೋ ಹಿಂದೆ ಒಂದು ನಡೆದಿರುತ್ತೆ, ಅದು ಬೇರೆ ಕಥೆ. ಮುಂದಿನ ಭವಿಷ್ಯ ನೋಡಬೇಕಾದಾಗ ರಾಜಕಾರಣದಲ್ಲಿ ಎಲ್ಲವೂ ಸಾಧ್ಯ ಅಂತ, ಎವ್ರಿಥಿಂಗ್ ಇಸ್ ಫೇರ್ ಇನ್ ಪಾಲಿಟಿಕ್ಸ್ ಅನ್ನೋ ರೀತಿಯಲ್ಲಿ ನಡೀತಾ ಇದೆ ನಮ್ಮ ಸ್ಟೇಟಲ್ಲಿ ಅಂತ. ನೋಡಿ, ಕೆಲವೊಬ್ಬರು ರಾಜಕೀಯ ನಾಯಕರು ಯಾವ ತರ ಇರ್ತಾರೆ ಅಂದ್ರೆ, ಅವರು ಊಟಕ್ಕೆ ಉಪ್ಪಿನಕಾಯಿ ತರ, ಅವ್ರು ಬೇಕೇ ಬೇಕು, ನೀವು ನಂಜ್ಕೊಳ್ರಿ ಬೇಕಾದ್ರೆ ಬಿಟ್ಕೊಳ್ರಿ, ಅವ್ರು ಇಲ್ದೆ ನೀವು ಮುಂದೆ ಹೋಗಕ್ ಆಗಲ್ಲ. ಆದ್ರೆ ಅತಿಯಾಗಿ ತಗೊಂಡ್ರೆ ನಿಮಗೆ ತೊಂದರೆ ಆಗತ್ತೆ. ಆತರ ಈಗ ಸುಬ್ರಹ್ಮಣ್ಯ ಸ್ವಾಮಿ, ಅವ್ರನ್ನ ಅಲ್ಗಳಕ್ಕೂ ಆಗಲ್ಲ, ಇಟ್ಕೊಳಕ್ಕೂ ಆಗಲ್ಲ ಅಧಿಕಾರದಲ್ಲಿ. ಅವ್ನ್ ಬಿಟ್ರಿ ನಿಮ್ಮನ್ನ ಇನ್ನೂ ಬೈತಾ ಹೋಗ್ತಾರೆ, ಅವ್ನ ಇಟ್ಕೊಂಡ್ರಿ ಅಂದ್ರೆ ನಿಮ್ಮನ್ನ ಒಳಗಡೆ ಇಟ್ಕೊಂಡ್ ಮತ್ತೆ ಬೈತಾರೆ. ಹಾಗಾಗಿ ರಾಜನನು ಕೂಡ ಒಂಥರ ಸುಬ್ರಹ್ಮಣ್ಯ ಸ್ವಾಮಿ ತರ. ಹಾಗಾಗಿ ಇವ್ರನ್ನ ನೇತೃತ್ವದಲ್ಲಿ ಅಥವಾ ಇವ್ರ ಮೇಲೆ ನಂಬಿಕೆ ಇಟ್ಕೊಂಡು ಇವ್ರ ಜೊತೆಗೆ ಇಟ್ಕೊಂಡು ಮುಂದುವರೆದು ಈ ಕಾಂಗ್ರೆಸ್ ಸರ್ಕಾರಕ್ಕಾಗ್ಲಿ ಪಕ್ಷಕ್ಕಾಗ್ಲಿ ಸ್ವಲ್ಪ ಕಷ್ಟ ಆಗಿನೇ ಅವ್ರನ್ನ ತೆಗೆದಿರೋದು, ಮುಜುಗರ ಉಂಟಾಗಿರೋದ್ರಿಂದ. ಆದ್ರೆ ಇವ್ರನ್ನ ಅಲುಗಳಕ್ಕೂ ಆಗಲ್ಲ, ಯಾಕಂದ್ರೆ ಇನ್ನೂ ಡ್ಯಾಮೇಜ್ ಆಗತ್ತೆ, ಇನ್ನೂ ಮಾತಾಡ್ತಾವ ಬಿಸಿ ತುಪ್ಪ. ಹಾಗಾಗಿ ಸ್ವಲ್ಪ ಡ್ಯಾಮೇಜ್ ಇನ್ನೂ ಜಾಸ್ತಿ ಆಗತ್ತೆ, ಯಾಕಂದ್ರೆ ಇನ್ನು ನೇರವಾಗಿ ಮಾತಾಡ್ತಾ ಹೋಗ್ತಾರೆ, ಯಾರಿಗೂ ಮುಲಾಜಿಲ್ದೆ. ಹಾಗಾಗಿ ರಾಜಣ್ಣ ಅವ್ರ ವಿಚಾರ ಅಂತಂದ್ರೆ, ಅವ್ರನ್ನ ಎಂದೂ ಬಿಡಕ್ಕಾಗಲ್ಲ ಅವ್ರು ಕಾಂಗ್ರೆಸ್ ಪಕ್ಷದವ್ರು. ಅವ್ರು ಏನ್ ಮಾಡಿದ್ರು ಅವ್ರ ಮನೆಗೆ ಹೋಗ್ಲೇಬೇಕು, ಏನ್ ಮಾಡಿದ್ರು ಅವ್ರ ಮನವೊಲಿಸ್ಲೇಬೇಕು, ಏನ್ ಮಾಡಿದ್ರು ಅವ್ರ ಏನಂದ್ರೆ, ನನ್ನ ಪಾಯಿಂಟ್ ಏನಂದ್ರೆ ಸಂಕೇತ್ ಸರ್, ನನ್ನ ಪಾಯಿಂಟ್ ಏನಂದ್ರೆ, ಜಾರಕಿಹೊಳಿ ಮನೆಗೆ ಹೋಗಿ ಅಚ್ಚುಕಟ್ಟಾಗಿ ಊಟ ಮಾಡ್ಕೊಂಡು ಕೈ ತೊಳ್ಕೊಂಡೆಲ್ಲ ಬರ್ತಾರೆ ಇವರು. ಈ ಕಡೆ ಬಂದ್ರೆ ಕೈ ತುಂಬಾ ಅರಳಿದ ಗುಲಾಬಿ ಹೂಗಳು DKಶಿ ಕೊಡ್ತಾರೆ. ಯಾವುದು ನಿಜ ಇದರಲ್ಲಿ? ನೋಡ್ರಿ, ಎಲ್ಲಾ ನಾಟಕ ಕಂಪನಿಗಳೇ. ಅದು ನಿಜ ಅನ್ನೋಕ್ಕಿಂತ ಎಲ್ಲಾ ನಡೀತದೆ. ನೋಡ್ರಿ, ಮೊನ್ನೆ ಧರ್ಮಸ್ಥಳ ವಿಚಾರದಲ್ಲಿ ಸೌಜನ್ಯ ಮನೆಗೆ ಹೋಗಿದ್ರು ಬಿಜೆಪಿ ಅವರು, ಗೊತ್ತಿದೆ ನಿಮ್ಗೆ. ಸೌಜನ್ಯ ಮನೆಗೆ ಇಷ್ಟು ವರ್ಷ ಬಿಟ್ಟು ಈಗ ಯಾಕೆ ಹೋದ್ರು ಅಂತ ಕೇಳಿದ್ರು, ನಮಗೂ ಉತ್ತರ ಸಿಗಲ್ಲ, ಅವ್ರಿಗೂ ಉತ್ತರ ಹೇಳಕ್ಕಾಗಲ್ಲ, ಅವ್ರಿಗೂ ಮುಜುಗರ ಆಗ್ಬಿಡುತ್ತೆ ಕೆಲವೊಮ್ಮೆ. ನ್ಯಾಯ ದೊರಕಿಸ್ಕೊಡ್ತೀವಿ ಅಂತೆಲ್ಲ ಮಾತನಾಡಿದ್ರು. ಏನ್ ನ್ಯಾಯ ದೊರಕಿಸ್ಕೊಟ್ರು? ಅದ್ರ ಬಗ್ಗೆ ಮತ್ತೊಮ್ಮೆ ಮಾತನಾಡಿದ್ರ? ಹಾಗಾಗಿ ಇವೆಲ್ಲ ಒಂದೊಂದು ಸಂದರ್ಭಕ್ಕೆ ಸಂಬಂಧಪಟ್ಟಂಗೆ ಬೇರೆ ಬೇರೆ ಪಾತ್ರಗಳನ್ನು ಹಾಕ್ತಾ ಹೋಗ್ತಾರೆ ಎಲ್ಲಾ ಪಕ್ಷಗಳಲ್ಲೂ ಕೂಡ. ಅದೆಲ್ಲ ಇದ್ದದ್ದೇ. ಆದ್ರೆ ಜನ ಎಲ್ಲಿವರೆಗೆ ಬುದ್ಧಿ ಕಲಿಯಲ್ವೋ ಅಥವಾ ಜನ ಎಲ್ಲಿವರೆಗೆ ಇದ್ರ ಬಗ್ಗೆ ಅರಿವು ಕಂಡ್ಕೊಳ್ಳಲ್ವೋ, ಜನ ಎಲ್ಲಿವರೆಗೆ ತಮ್ಮ ಸಮಸ್ಯೆ ಇವ್ರು ಯಾರು ಬಗೆಹರಿಸಲ್ಲ, ಇವ್ರನ್ನ ಪಾಠ ಕಲಿಸ್ಬೇಕು ಅಂತ ಇಲೆಕ್ಷನ್ ದಲ್ಲಿ ನಿಂತ್ಕೊಂಡು ಪಾಠ ಕಲಿಸಲ್ವೋ, ಇದಾಗ್ತಾನೆ ಇರುತ್ತೆ. ನೋಡಿ, ಡೆಲ್ಲಿಯಲ್ಲಿ ಒಂದು ಉದಾಹರಣೆ ಹೇಳ್ತೀನಿ. ಆಮ್ ಆದ್ಮಿಗೆ ಕಂಟಿನ್ಯೂಸ್ ಆಗಿ ಅಧಿಕಾರ ಕೊಟ್ರು. ಕೊನೆಗೆ ಆಮ್ ಆದ್ಮಿಯವರು ಮೊದಲು ಜನರ ಸಮಸ್ಯೆಗಳನ್ನ ಮಾತ್ರ ಮಾತಾಡ್ತಾ ಇದ್ರು, ಅದಕ್ಕೆ ಮಾತ್ರ ಸ್ಪಂದಿಸ್ತಾ ಇದ್ರು. ಜನರ ಸಮಸ್ಯೆಗಳೇ ತಮ್ಮ ಸಮಸ್ಯೆ, ಪಾರ್ಟಿಗಳ ಸಮಸ್ಯೆ ಅನ್ನೋ ತರ ಬಿಂಬಿಸಿ ಜನರ ವಿಶ್ವಾಸಕ್ಕೆ ತಗೊಂಡ್ರು. 3 ಸಲ ಗೆದ್ದು ಬಂದ್ರು, 3 ಬಾರಿ 4 ಬಾರಿನೂ ಗೆದ್ರು. ಕೊನೆಗೆ ಅವರು ತಮ್ಮ ಜನರ ಸಮಸ್ಯೆ ತಮ್ಮ ಸಮಸ್ಯೆ ಅನ್ನೋದು ಬಿಟ್ಬಿಟ್ರು, ಅದ್ರ ಬಗ್ಗೆ ಚರ್ಚೆ ಮಾಡೋದು ಬಿಟ್ಬಿಟ್ರು. ಕೊನೆಗೆ ಎಲ್ಲಿಗೆ ಬಂದತ್ತು ಅಂದ್ರೆ, ಅವರು ಬಿಜೆಪಿಯವರ ಬಗ್ಗೆ ಮಾತನಾಡೋದು ಅಥವಾ ಕಾಂಗ್ರೆಸ್ ಬಗ್ಗೆ ಮಾತನಾಡೋದು, ಬೇರೆ ಬೇರೆ ಪಾರ್ಟಿಗಳ ಬಗ್ಗೆ, ಅಂದ್ರೆ ಬೇರೆಯವ್ರ ತರ ರಾಜಕೀಯಕ್ಕೆ ಇಳಿದು ಬಿಟ್ರು ಅವರು ಕೂಡ. ಜನ ನಮಗೆ ರಾಜಕೀಯ ಮಾತನಾಡೋರು ಬೇಡ ಅಂತ ಹೇಳ್ಕೊಂಡು ಮತ್ತೆ ಅವ್ರನ್ನ ಕೆಳಗಿಳಿಸಿದ್ರು. ಅಂದ್ರೆ ಯಾವ ಮಟ್ಟಕ್ಕೆ ಹೋಗುತ್ತೆ ಅಂದ್ರೆ, ಜನರ ಆಶೋತ್ತರಗಳಿಗೆ ಸರಿಯಾಗಿ ಸ್ಪಂದಿಸದೇ ಇದ್ರೆ ಅಥವಾ ನೀವು ಆಶೋತ್ತರ ಬಗ್ಗೆ ಸ್ಪಂದಿಸಿನೂ ಕೂಡ ಸರಿಯಾಗಿ ಅವ್ರ ಮನಸ್ಸಿಗೆ ತಕ್ಕಂಗೆ ನೀವು ನಡೆದುಕೊಳ್ಳದೆ ಇದ್ರೆ ಮತದಾರ ನಿಮ್ಮನ್ನು ಮತ್ತೊಮ್ಮೆ ವಿಶ್ವಾಸ ಇಡೋದು ಕಷ್ಟ ಆಗ್ಬಿಡುತ್ತೆ. ಇದು ಬರೀ ಆಮ್ ಆದ್ಮಿ ಪಾರ್ಟಿದ್ ಮಾತ್ರ ಹೇಳ್ತಾ ಇಲ್ಲ ನಾನು, ಬೇರೆ ಬೇರೆ ಪಕ್ಷಗಳಲ್ಲಿ ಇದೇ ತರ ಆಗ್ತವೆ. ಅಂದ್ರೆ ಜನರ ವಿಶ್ವಾಸವನ್ನು ಯಾವಾಗ್ಲೂ ಕಾಯ್ಕೊಂಡು ಇಟ್ಕೊಳ್ಳೋದು ಏನಿದೆ ಅಲ್ಲ, ಅದೊಂಥರ ಕಪ್ಪೆಯನ್ನ ತಕಡಿಗೆ ಹಾಕಿದಂಗೆ, ಅದು ಸುಲಭದ ಕೆಲಸ ಅಲ್ಲ. ಕಾಂಗ್ರೆಸ್ ಒಂದ್ ಕಡೆ ಗೆದ್ದಿದೆ ಮೊನ್ನೆ, ಅದ್ರ ಉಪಯೋಗ ಅವರು ತಗೋಬೇಕಾಗಿತ್ತು. ಅಂದ್ರೆ ಒಳ್ಳೆ ಆಡಳಿತ ನೀಡಿ ಅದ್ರ ಉಪಯೋಗ ತಗೋಬೇಕಾಗಿತ್ತು. ಗೊಂದಲ ನೀಡಿ ಅಥವಾ ಇದ್ರಲ್ಲಿ ನೋಡಿ, ಒಂದ್ ಹೇಳ್ತೇನೆ. ಈಗ ಇಷ್ಟು ಬಿಜೆಪಿ ಅವರು ಗೋವಿಂದರಾಜ್ ಅವ್ರು ಹೇಳ್ತಾ ಇದ್ರು,
ಸ್ಪಷ್ಟತೆ ಬೇಕು ಕಾಂಗ್ರೆಸ್ಗೆ, ಯಾರು ಸಿಎಂ ಆಗ್ತಾರೆ ಅನ್ನೋದು ನಮಗೆ ಸ್ಪಷ್ಟತೆ ಬೇಕು ಅಂತ. ನಿಮ್ಗೆ ಯಾಕ್ರಿ ಸ್ಪಷ್ಟತೆ ಬೇಕು ಬಿಜೆಪಿ ಅವ್ರಿಗೆ? ನಿಮಗೆ ಜನರ ಸಮಸ್ಯೆಗಳ ಬಗ್ಗೆ ಸ್ಪಷ್ಟತೆ ಬೇಕು. ಜನರ ಸಮಸ್ಯೆಗಳಿಗೆ ಸ್ಪಂದಿಸುವಂತ ಸರ್ಕಾರ ಬೇಕು. ಯಾರೇ ಮುಖ್ಯಮಂತ್ರಿ ಆಗ್ಲಿ, ಅದಲ್ಲ ಯಾರು ಮುಖ್ಯಮಂತ್ರಿ ಆಗ್ತಾರೆ ಅನ್ನೋದಲ್ಲ ನಿಮ್ದು ಗಮನ. ನನ್ನ ಅಭಿಪ್ರಾಯದಲ್ಲಿ ಅವ್ರಿಗೆ ಗಮನ ಇರಬೇಕಾಗಿದ್ದು ಜನರ ಸಮಸ್ಯೆಗಳಿಗೆ ಯಾರನ್ನ ಮುಖ್ಯಮಂತ್ರಿ ಇಟ್ಕೊಳ್ಳಿ ಅಥವಾ ಮುಖ್ಯಮಂತ್ರಿ ಇಲ್ಲದೇನೆ ನಡೆಸಿ ನೀವು ಬೇರೆಯವ್ರ ಮುಖಾಂತರ. ಆದ್ರೆ ಯಾರು ಸಮಸ್ಯೆಯನ್ನ ಯಾವ ರೀತಿ ಬಗೆಹರಿಸ್ತೀರಿ ಅನ್ನೋದು ಒಂದು ಅದರಲ್ಲಿ ಪ್ರಶ್ನೆ ಆಗಿರ್ಬೇಕು ಹೊರತಾಗಿ ಯಾರು ಮುಖ್ಯಮಂತ್ರಿ ಅದನ್ನ ನೋಡ್ಕೊಂಡು ನಾವು ಪ್ರಶ್ನೆ ಎತ್ತೀವಿ ಅಂತ ಅನ್ನೋದು ಸೂಕ್ತ ಅಲ್ಲ ಅಂತ ನನ್ನ ಅಭಿಪ್ರಾಯ. ಅದು ಪ್ರಜಾಪ್ರಭುತ್ವದ ಇಲ್ಲ, ನಾವು ಆತರ ಹೇಳಿದ್ದಲ್ಲ ಸರ್. ಯಾರನ್ನ ಮುಖ್ಯಮಂತ್ರಿ ಆಗ್ಲಿ, ಆ ಸೀಟಲ್ಲಿ ಯಾರಾದ್ರೂ ಕೂತ್ಕೊಳ್ಳಿ, ಜನರಿಗೆ ಒಳ್ಳೇದ್ ಮಾಡೋ ಅಂತ ಕೆಲಸಕ್ಕೆ ಮಾಡ್ಲಿ ಅನ್ನೋ ವಿಚಾರ ನಾವ್ ಹೇಳ್ತಾ ಇರ್ತಕ್ಕಂಥದ್ದು ಅಲ್ಲ. ಈ ಪ್ರಜಾಪ್ರಭುತ್ವ ಯಾವ ರೀತಿ ಕಗ್ಗೊಲೆ ಆಗ್ತದೆ ಅಂತಂದ್ರೆ, ಈಗ ನಾವು ವಾಚ್ ಡಾಗ್ ಅಂತ ಕರಿತೀವಿ ವಿರೋಧ ಪಕ್ಷವನ್ನ. ವಿರೋಧ ಪಕ್ಷ ಕೆಲವೊಮ್ಮೆ ಎಷ್ಟು ಪ್ರಬಲವಾಗಿರ್ತದೆ ಅಂದ್ರೆ ಆಡಳಿತ ಪಕ್ಷಕ್ಕೆ ಉಸಿರುಗಟ್ಟದ ವಾತಾವರಣ ಆಗಿರ್ತದೆ. ಆತರ ಇರ್ಬೇಕು, ತಪ್ಪು ಅಂತಲ್ಲ ನಾನು ಹೇಳೋದು, ಆತರ ಇರ್ಬೇಕು. ಇಬ್ರು ಕೂಡ ಉಸಿರು ತಗೊಂತ ಇದ್ರೆ ಕಷ್ಟ ಆಗುತ್ತೆ, ಅದೇ ನಾನು ಹೇಳೋದು. ಫೈನ್. ಥ್ಯಾಂಕ್ ಯು ಸಂಕೇತ್ ಹೆಣಿಗೆ ಅವರೇ, ಡಿಬೇಟಲ್ಲಿ ಪಾಲ್ಗೊಂಡು ಮಾತನಾಡಿ ವಿಶೇಷ ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಗೋವಿಂದರಾಜ್ ಅವರೇ, ಈಗ ಈ ಫೈಟ್ ಅಂತ ಬಂದಾಗ ನೀರಿನ ಬಿಲ್ ಬಗ್ಗೆ ಮಾತಾಡ್ತಾ ಇದ್ರಿ, ವಿದ್ಯುತ್ ಬಿಲ್ ಬಗ್ಗೆ ಮಾತಾಡ್ತಾ ಇದ್ರಿ. ಈ ಫೈಟ್ಗಳು ಎಲ್ಲಿ ಮಾಡ್ಬೇಕು? ಈಗ ನೆಕ್ಸ್ಟ್ ಏನು ಮಾಡ್ಬೇಕು ನೀವು? ಇವರೇನು ಪಾಪ ಜೇಬಲ್ ಸಿಪ್ಪಿಟ್ಕೊಂಬಂದಿದ್ದೀನಿ ಅಂದರು, ನೀವು ಈ ಥರ ಜಾಸ್ತಿ ಬರೆದು ಬಿಟ್ಟಿದ್ದಾರೆ ಅಂದರು. ಇದೆಲ್ಲ ಎಲ್ಲಿ ಮಾತಾಡ್ಬೇಕು ನೀವು? ಸದನ ಒಳ್ಳೆ ಜಾಗ ಅಲ್ಲ ಅದು, ಅದೆಲ್ಲ ಅಲ್ಲಿ ಮಾತಾಡಬಾರ್ದು. ಅದ್ರ ವಿಚಾರಕ್ಕೆ ಆಲ್ರೆಡಿ ಸಾಕಷ್ಟು ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಿದೆ ಸರ್. ಎಸ್ಪೆಷಲಿ ಇವತ್ತು ಏನು ಬೆಳಗಾಮಲ್ಲಿ ಚರ್ಚೆ ಆಗಿದೆ ಏನಂದ್ರೆ ಉತ್ತರ ಕರ್ನಾಟಕ ಭಾಗದ ಸಮಸ್ಯೆಗಳನ್ನ ಹೆಚ್ಚಿನದಾಗಿದೆ. ಯಾಕೆಂದರೆ ಆ ಭಾಗದಲ್ಲಿ ಒಂದಷ್ಟು ಕೆಲಸಗಳು ಆಗಲಿ ಅನ್ನೋಕ್ಕೋಸ್ಕರ, ಯಾಕೆಂದರೆ ಎಲ್ಲೂ ಏನು ಕೆಲಸ ನಡೀತಾ ಇಲ್ಲ ಅನ್ನೋಕ್ಕೋಸ್ಕರ ಆ ಭಾಗದ ವಿಚಾರಗಳನ್ನ ಚರ್ಚೆ ತೊಗೊಂಡು ಸೊ ಉತ್ತರ ಕರ್ನಾಟಕ, ಕಲ್ಯಾಣ ಕರ್ನಾಟಕ ಭಾಗದ ಒಂದು ಅಭಿವೃದ್ಧಿಗೆ ಕೊನೆ ದಿನನೂ ಸನ್ಮಾನ್ಯ ಮುಖ್ಯಮಂತ್ರಿಗಳು ಉತ್ತರ ಕರ್ನಾಟಕ ಆಶ್ವಾಸನೆ ಕೊಟ್ಟರು. ಕಳೆದ ಬಾರಿ ಏನು ಕೊಟ್ಟರು ಅದೇ ರೀತಿ ಈ ಸರಿ ಆಶ್ವಾಸನೆ ಕೊಟ್ಟಿರ್ತಕ್ಕಂಥದ್ದು. ಕಳೆದ ಬಾರಿ ಏನು ಕೊಟ್ಟರು, ಸುಮಾರು 9ನೇ ತಾರೀಕಿಂದ ಏನು ಡಿಸೆಂಬರ್ 16ನೇ ತಾರೀಕು ಮನಮೋಹನ್ ಸಿಂಗ್ ಅವ್ರು ತೀರ್ಕೊಂಡ ಸಂದರ್ಭದಲ್ಲಿ ಅರ್ಜೆಂಟ್ ಮಾಡಿ ಕ್ಯಾನ್ಸಲ್ ಮಾಡ್ಕೊಂಡು ಬಂದಂಥದ್ದು. ಆವಾಗಲೂ ಕೂಡ ಆಶ್ವಾಸನೆ ಮಾಡಿದ್ದೇನೆಂದ್ರೆ ಉತ್ತರ ಕರ್ನಾಟಕ ಸುಮಾರು ಒಂದು 5,000 ಕೋಟಿ ನಾವು ಅನುದಾನ ಕೊಡ್ತೀವಿ ಅಂತ. ₹1 ಇವ್ರ ಕೈಲಿ ಬಿಡುಗಡೆ ಮಾಡೋಕ್ಕಾಗಲಿಲ್ಲ. ಇವತ್ತು ಕೂಡ ಹೇಳ್ತಾ ಇರ್ತಕ್ಕಂಥದ್ದೇನು, ಬಾಯ್ನಲ್ಲಿ ಮಾತ್ರ ನಾವು ಇಷ್ಟು ಕೋಟಿನ ಕೊಡಬೇಕು ಅಂತ ಅನ್ಕೊಂಡಿದೀವಿ ಅಂತ ಅನ್ಕೊಂಡ್ಬಂದ್ರು. ಬಹುಶಃ ಮುಂದಿನ ವರ್ಷ ಚೆಕ್ ಮಾಡಿದ್ರು ₹1 ಬಿಡುಗಡೆ ಆಗಿರಲ್ಲ, ₹1 ಯಾವುದೇ ಒಂದು ಅಭಿವೃದ್ಧಿ ಕೆಲಸಗಳು ಆಗಲ್ಲ. ಯಾಕೆಂದ್ರೆ ಉತ್ತರ ಕರ್ನಾಟಕವನ್ನ ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ ಸರ್ಕಾರ ಬಂದಾಗಿಂದ ಸರ್ ನೀವು ಯಾವುದೇ ಮೂಲೆಗೆ ಹೋದ ರಸ್ತೆಗಳ ಬಗ್ಗೆ ಇವತ್ತು ಕಾಳಜಿನೇ ಇಲ್ಲ ಈ ಸರ್ಕಾರಕ್ಕೆ. ರಸ್ತೆಗಳಲ್ಲಿ ಜನ ದಿನ ಬೆಳಗಾದ್ರೆ ಓಡಾಡೋಂಥವ್ರು ಸಾಮಾನ್ಯ ಜನರು ಹೋಗೋಂಥ ಸಮಸ್ಯೆ ಫಸ್ಟೇ ಆಗ್ತಾ ಇರ್ತಕ್ಕಂಥದ್ದು ರಸ್ತೆಗಳು ಸರಿ ಇಲ್ಲ ಅನ್ನೋದು ಒಂದು ಬರ್ತಾ ಇದೆ. ಇದು ನೆನ್ನೆ ಮೊನ್ನೆ ಕೂಗಲ್ಲ, ಕಳೆದ 6-7 ತಿಂಗಳಿಂದಲೂ ಜನ ಹೇಳ್ತಲೇ ಇದ್ದಾರೆ. ಅದ್ರ ಕಡೆ ಒಂದು ರಸ್ತೆ ಗುಣ ಅಭಿವೃದ್ಧಿ ಮಾಡಬೇಕು, ಎಲ್ಲ ಒಂದು ಕಡೆ ಅದನ್ನು ಪ್ಯಾಚ್ ಹಾಕಿ ಕೊಡಬೇಕು ಅಂತ ಈ ಸರ್ಕಾರಕ್ಕೆ ಗಮನ ಇಲ್ಲ. ಅವ್ರು ಹೆಂಗನ ಸಾಯ್ಲಿ ಅಂತ ಹೇಳ್ಬಿಟ್ಟು ಈ ಬಿಡುವಂಥ ಸರ್ಕಾರ ಇವತ್ತು ಒಂದು ಮಂಡು ಸರ್ಕಾರ ಈ ರಾಜ್ಯದಲ್ಲಿ ನಡೀತಾ ಇದೆ. ಸರ್, ಈ ಸ್ಟಾರ್ಟಿಂಗು ಇದೇ ಕಾಂಗ್ರೆಸ್ಸಿನ ಇನ್ಚಾರ್ಜ್ ಇರ್ತಕ್ಕಂಥ ಸುರ್ಜೇವಾಲಾ ಮತ್ತು ವೇಣುಗೋಪಾಲ್ ಅವರು ಅಧಿಕಾರಿಗಳು ಸಭೆಗಳನ್ನ ತಗೊಂಡ್ಬಿಟ್ರು ಸ್ಟಾರ್ಟಿಂಗಲ್ಲಿ. ಸೊ ಇವರೆಲ್ಲ ಎಲ್ಲೋದ್ರು? ಇವತ್ತು ಇಷ್ಟೆಲ್ಲ ಸಮಸ್ಯೆಗಳು ನಡೀತಾ ಇದೆ, ರಾಜ್ಯಕ್ಕೆ ನೀವು ಬರ್ತಾ ಇರ್ತೀರಾ, ರಾಜ್ಯದ ಜನರ ಸಮಸ್ಯೆ ಬಗ್ಗೆ ನಿಮಗೆ ಗಮನಕ್ಕೆ ಬರ್ತಾ ಇಲ್ವಾ? ರಾಜ್ಯದಲ್ಲಿ ಏನ್ ನಡೀತಾ ಇದೆ ಅಂತ ನಿಮ್ಗೆ ಗಮನಕ್ಕೆ ಬರ್ತಾ ಇಲ್ವಾ? ಪಕ್ಷದಲ್ಲಿ ಏನಾಗ್ತಾ ಇದೆ ಅಂತ ಗಮನಕ್ಕಿಲ್ವಾ? ಸೊ ನೀವೆಲ್ಲವನ್ನು ಬಂದು ಇವತ್ತು ಬಗೆಹರಿಸಂತ ಕೆಲಸ ಮಾಡಿ ಒಂದು ಕ್ಲಿಯರ್ ಆಗಿ ಇವರು ಮುಂದುವರಿತಾರೆ ಸಿಎಂ ಆಗಿ, ಇಂಥವ್ರು ಇದ್ದೇ ಇರ್ತಾರೆ ಅಂತ ಒಂದು ಹೇಳಿಕೆ ಕೊಟ್ಟೋದ್ರೆ ಬಹುಶಃ ಎಲ್ಲವೂ ಕೂಡ ಸುಲಲಿತವಾಗಿ ಒಂದು ಬದ್ಧತೆ ಇದ್ರೆ ರಾಜ್ಯವನ್ನು ಅಭಿವೃದ್ಧಿ ಪಡಿಸಕ್ಕೆ ಖಂಡಿತ ಉಳಿದಂತ ಏನ್ ಸಮಯ ಮಾಡ್ಬೋದು. 2.5 ವರ್ಷ ಸಿದ್ದರಾಮಯ್ಯನವರೇ ಇರೋದಪ್ಪ. ಏನ್ ನಿಮ್ಗೇನ್ ಪ್ರಾಬ್ಲಮ್ ಆಗಿತ್ತು ಸಿದ್ದರಾಮಯ್ಯನವ್ರು ಇದ್ದಾಗ? 2 ವರ್ಷ ಆಯ್ತು ಬಿಡ್ರಿ, ಈಗ 3 ತಿಂಗಳ 2 ತಿಂಗಳ ಇಶ್ಯೂ ಬಂದಿದೆ. 2.5 ವರ್ಷದಿಂದ ಅವ್ರು ಇದ್ರಲ್ಲ, ಏನೂ ಆಗಿಲ್ವಲ್ಲ? ಇದ್ರೂ ಕೂಡ ಏನೂ ಆಗಿಲ್ಲಲ್ವಾ? ಇದೇ ಜಂಜಾಟ ಪ್ರತಿ 6 ತಿಂಗಳಿಗೊಮ್ಮೆ ಸ್ಟಾರ್ಟಿಂಗ್ ಎಲ್ಲ ಏನ್ ಮಾಡ್ಕೊಂಬಂದ್ರು, ಉಪಮುಖ್ಯಮಂತ್ರಿ ಒಬ್ಬರೇ ಇರಬಾರ್ದು, ಅದ್ರ ಜೊತೆಲಿ ನಾನು ಉಪಮುಖ್ಯಮಂತ್ರಿ ಆಗ್ಬೇಕು ಅಂತ ಇದೇ ರಾಜಣ್ಣವರು, ಆರ್ ವಿ ದೇಶಪಾಂಡೆ ಇರ್ಬೋದು, ಸತೀಶ್ ಜಾರಕಿಹೊಳಿ ಅವರು ನನಗೂ ಕೂಡ ಅವಕಾಶ ಬೇಕು, MB ಪಾಟೀಲ್ ಕೇಳಿದ ಉದಾಹರಣೆಗಳು ಇದೆಯಲ್ಲ, ಅದು ಸುಮಾರು 1 ವರ್ಷ ನಡ್ಸ್ಕೊಂಡ್ ಬಂದ್ರು. ಕಳೆದ 1 ವರ್ಷದಿಂದ ಇದೇನು ಸಿಎಂ ಕುರ್ಚಿ ಅಂತ ಗಲಾಟೆ ಮಾಡ್ಕೊಂಡ್ ಬರ್ತಾ ಇದ್ದಾರೆ. ಯಾವ ವಿಚಾರ ಸರ್? ಅಲ್ಲ ರೀ, 1 ನಿಮಿಷ, ಅಧಿಕಾರ ಇಲ್ದಿರೋ ನಿಮ್ ಪಾರ್ಟಿನೇ ರಾಜ್ಯಾಧ್ಯಕ್ಷ ಅವ್ರಾಗ್ಬೇಕು, ನಂಬರ್ 1 ಪೊಸಿಷನ್ ಕೊಟ್ರೆ ಬರ್ತೀನಿ ಅಂತ ಹೇಳಿ ಉಚ್ಚಾಟಿತ ವ್ಯಕ್ತಿನೇ ಮಾತಾಡ್ಬೇಕಾದ್ರೆ ಅಧಿಕಾರದಲ್ಲಿರೋರು ಅವ್ರು ಮಾತಾಡಬಾರ್ದೇನ್ರಿ? ಅವ್ರಿಗೆ ಆಸೆ ಇರಬಾರ್ದಾ? ಮಾತ್ರ ಆಸೆ ಇರಬೇಕು, ಅವ್ರಿಗೆ ಆಸೆ ಇರಬಾರ್ದು. ಪಕ್ಷ ಯಾರು ಸಂಘಟನೆ ಮಾಡಬೇಕು ಅನ್ನೋದು ತೀರ್ಮಾನ ತಗೊಳ್ತಕ್ಕಂಥದ್ದು ನಮ್ಮ ವರಿಷ್ಠರು ಮತ್ತೆ ರಾಜ್ಯದ ನಾಯಕರುಗಳು ತಗೊಂಡು ಅಲ್ಲಿ ವರ್ಷ ತಗೊಂಡಿದ್ದಾರೆ. 1 ನಿಮಿಷ ಹೇಳ್ತೀನಿ, ಇದು ಜನರು ಕೊಟ್ಟಿರ್ತಕ್ಕಂಥ ತೀರ್ಪು ಸರ್. ಜನರು ಕೊಟ್ಟಿರ್ತಕ್ಕಂಥ ತೀರ್ಪನ್ನ ನೀವು ಯಾವ ರೀತಿ ಉಪಯೋಗಿಸ್ಬೇಕಾಗಾದ್ರೆ ನಿಮ್ ಪಾರ್ಟಿ ಕಟ್ಟಕ್ಕೋಸ್ಕರ ಉಪಯೋಗಿಸೋದಲ್ಲ, ರಾಜ್ಯದ ಅಭಿವೃದ್ಧಿಗೋಸ್ಕರ ಉಪಯೋಗಿಸಿ, ರಾಜ್ಯದ ಜನರ ಸಮಸ್ಯೆಗಳ ಬಗ್ಗೆ ಉಪಯೋಗಿಸಿ. ಸರ್, ಇವತ್ತು ಅಪ್ರಾಪ್ತ ಹೆಣ್ಮಕ್ಳುಗಳು ಎಲ್ಲ ಹಾಸ್ಟೆಲ್ಗಳಲ್ಲಿ ಅಲ್ಲೆಲ್ಲ ಜಿಲ್ಲೆಗಳಲ್ಲಿ 6 ತಿಂಗಳು ನಾವು ಕಳೆದ ಹೇಳ್ತಾ ಇದ್ದೀವಿ. 6 ತಿಂಗಳು ನಿಮ್ಮದೇ ಪಕ್ಷದ ಹೈಕಮಾಂಡ್ನವರು ನಿಮ್ಮ ಪಕ್ಷದ ರಾಜ್ಯ ನಾಯಕರುಗಳಿಗೆ
ಡೆಲ್ಲಿ ಏರ್ಪೋರ್ಟೇ ಬಂದ್ ಮಾಡಿಬಿಟ್ಟಿದ್ರು, ಯಾರು ಬರ್ಕೊಡ್ದು ಇಲ್ಲಿಗೆ ಅಂತೇಳಿ. 6 ತಿಂಗಳು ರೀ, ಒಂದಲ್ಲ ಎರಡಲ್ಲ. ಪ್ರತಿಪಕ್ಷ ನಾಯಕನ ಮಾಡಕ್ಕೆ ಎಲ್ಲವೂ ಆಗಿದೆಯಲ್ಲ ಸರ್, ಈಗ 6 ತಿಂಗಳು ಎಲ್ಲವೂ ಕೂಡ ಹಾಗೆ ನಡೀತಾ ಪ್ರತಿಪಕ್ಷ ಇದೆಯಲ್ಲ. ನಾಯಕನ ಮಾಡಕ್ಕೆ ಅಲ್ಲ ಅದೇನೇ ಎಲ್ಲವೂ ಕೂಡ ಸಾಂವಿಧಾನಿಕ ಹುದ್ದೆ ಇದು. ಆಗಿದೆ. ಅಧ್ಯಕ್ಷನ್ ಹೌದು. ಕೇಳ್ತಾರೆ, ನಾನು ಸಾಂವಿಧಾನಿಕ ಹುದ್ದೆ ಕೇಳ್ತಾ ಇದ್ದೀನಿ Correct ನಾನು. ಸರ್, ಆಗಿದೆಯಲ್ಲ ಯಾವ ಈಗ. ಪಾರ್ಟಿ ಸಮಸ್ಯೆ ಇಲ್ಲ ಹಾಗೆ ಅದ್ರ ಹಾಗಾದ್ರೆ? ಕೆಲಸ ಅವ್ರು ಮಾಡ್ತಾ ಇದಾರಲ್ವಾ. ಸನ್ಮಾನ್ಯ ಆರ್ ಅಶೋಕ್ ಅವರು ವಿರೋಧ ಪಕ್ಷ ಏರ್ಪೋರ್ಟ್ಗೂ ಬರಬಾರ್ದು, ಡೆಲ್ಲಿಗೂ ಬರಬಾರ್ದು ಕೆಲಸ ಮಾಡ್ತಾ ಇದ್ರೆ, ಈ ರಾಜ್ಯ ಸರ್ಕಾರ ಕಿವಿಯಿಂದ ಅಂತ ಕೆಲಸ ಮಾಡ್ತಾ ಇದೆ. ಇವತ್ತು ಹೇಳಿಲ್ಲ ಜಡ್ಜ್ ಹಿಡಿದ ಸರ್ಕಾರ ಅಂತ ಯಾಕೆ ಒತ್ತಿ ಒತ್ತಿ ಹೇಳ್ತಾ ಇದೀವಿ ಅಂದ್ರೆ, ಈ ಸಿಎಂಗೆ ರಾಜ್ಯದ ಜನತೆ ಬೇಕಾಗಿಲ್ಲ, ರಾಜ್ಯದ ಅಭಿವೃದ್ಧಿ ಬೇಕಾಗಿಲ್ಲ, ಅವ್ರಿಗೆ ಬೇಕಾಗಿರೋದು ಒಂದೇ ಕುರ್ಚಿ. ಆ ಕುರ್ಚಿಗೋಸ್ಕರ ಇವತ್ತು ದಿನ ಬೆಳಗಾದ್ರೆ ಅದನ್ನೇ ಜಪ ಮಾಡ್ತಾವ್ರೆ ಅಂದ್ರೆ ಇದ್ರ ಉದ್ದೇಶ ಏನು, ಇದ್ರ ಹಿನ್ನೆಲೆ ಏನು ಅವ್ರು ಹೇಳ್ಬೇಕಲ್ವಾ. ನಾವು ಜನರಿಗೆ ಒಳ್ಳೆ ಆಡಳಿತ ಕೊಡಿ, ಜನರ ಸಮಸ್ಯೆಗೆ ಸ್ಪಂದಿಸುವಂತ ಕೆಲಸ ಮಾಡಿ ಅಂತ ನಾವು ಕೇಳ್ತಾ ಇರ್ತಕ್ಕಂಥದ್ದು. ಇಲ್ಲಿವರೆಗೂ ಯಾವ ಕೆಲಸ ಮಾಡಿದಿ ಅಂತ ಒಂದು ಪಟ್ಟಿ ಕೊಡಿ ಅಂದ್ರೆ ಕೊಡೋಂತ ಸ್ಥಿತಿ ಇಲ್ಲ. ಈಗ ಅಕಸ್ಮಾತ್ ಮುಖ್ಯಮಂತ್ರಿ ಸ್ಥಾನ ಪಲ್ಲಟ ಆಯಿತು, ಸಿದ್ದರಾಮಯ್ಯನವ್ರ ಜಾಗಕ್ಕೆ XYZ ಯಾರೊಬ್ರು ಬಂದ್ರು, ಅವಾಗ ಒಂದಷ್ಟು ಬೇಗುದಿ ಆಗುತ್ತೆ. ಆ ಬೇಗುದಿಯಲ್ಲಿ ಬೇಳೆ ಬೇಯಿಸ್ಕೊಳ್ಳೋಣ, ಆ ಕುದಿ ಇರುತ್ತಲ್ಲ ಅನ್ನೋದು ನಿಮ್ಮ ಉದ್ದೇಶ. ಲಾಭ ಇಲ್ವಾ? ಖಂಡಿತ ಲಾಭ ಇಲ್ಲ, ಅವಶ್ಯಕತೆನೂ ಇಲ್ಲ. ನಮಗೆ ಬೇಕಾಗಿರ್ತಕ್ಕಂಥದ್ದು ಜನರಿಗೋಸ್ಕರ ಮಾಡುವಂತ ಮುಖ್ಯಮಂತ್ರಿಗಳು ಬೇಕು. ಜನರು ಸ್ಪಂದಿಸುವಂತ ಕೆಲಸ ಮಾಡುವಂತ ಮುಖ್ಯಮಂತ್ರಿ ಕೊಟ್ರೆ ಸಾಕು. ಇವತ್ತು ಅಡಕತ್ರಿಯಲ್ಲಿ ನಿಲ್ಸ್ಬಿಟ್ಟು ಮುಖ್ಯಮಂತ್ರಿ ಮುಂದುವರಿತಾರ ಇಲ್ವಾ ಅಂತ ಯಾವ್ದು ಜನಕ್ಕೆ ಸ್ಪಷ್ಟತೆ ಇಲ್ಲದೆ, ಇವಾಗ ನಾನು ಅವಾಗ್ಲೇ ಹೇಳಿದೆ ಸರ್, ಇವತ್ತು ಅಭಿವೃದ್ಧಿ ಕುಂಠಿತ ಆಗಿದೆ. ಯಾಕೆಂದ್ರೆ ಈ ಒಂದು ಜುಗಲ್ಬಂದಿಯಲ್ಲಿ ಹುರಿದು ಅಭಿವೃದ್ಧಿ ಕುಂಠಿತ ಆಗಿ ಈ ರಾಜ್ಯದಲ್ಲಿ ಏನೂ ಕೆಲಸ ನಡೀತಾ ಇಲ್ಲ ಸರ್. ನೀವು ಕೂಡ ಹೇಳಬೇಕು, ಯಾಕೆಂದ್ರೆ ಮಾಧ್ಯಮದವರಿಗೆ ಮೊದಲ ಮಾಹಿತಿ ಸಿಗುವಂತದ್ದು ನಮಗಿಂತ ಹೆಚ್ಚಿನದಾಗಿ ನಿಮಗೆ ಮಾಹಿತಿ ಸಿಗುತ್ತೆ. ನೀವು ಕೂಡ ಹೇಳ್ಬೇಕು, ಯಾಕೆಂದ್ರೆ ನಿಮ್ಗೆ ಹೊರಗಡೆ ಹೋಗಿ ಹಳ್ಳಿನಲ್ಲಿ ತಿರುಗಿದ್ರೆ ಗೊತ್ತಾಗುತ್ತೆ ಜನ ಇವತ್ತು ಏನ್ ತೀರ್ಮಾನ. ಇದೇ ಡಿಬೇಟ್ಗೆ ನಿಮ್ಗೆ ಚೆನ್ನಾಗಿ ನೆನಪಿರುತ್ತೆ, ಈ ಡಿಬೇಟ್ಗೆ ಪ್ರತಿ ಬಾರಿ ಬನ್ನಿ ಕಾಂಗ್ರೆಸ್ ಅವರು ಮಾತಾಡಿ, ಇದಕ್ಕೆ ವಿಷಯಗಳು ಈ ಥರದ್ದಿದೆ ಅಂತ ಉತ್ತರ ಕೊಡಿ ಅಂತ ನಿಮಗೆ ನೆನಪಿರುವಂತೆ 1.5 ತಿಂಗಳು 2 ತಿಂಗಳಾಗಿರ್ಬೇಕು ಗೋವಿಂದರಾಜ್ ಅವರೇ. ಪ್ರತಿ ಬಾರಿ ಕಾಂಗ್ರೆಸ್ನವ್ರನ್ನ ನಾವು KPCC ಕಾಂಟ್ಯಾಕ್ಟ್ ಮಾಡ್ತೀವಿ, ಪ್ರತಿ ಬಾರಿ ಕಾಂಗ್ರೆಸ್ ರೆಪ್ರೆಸೆಂಟೇಟಿವ್ ಬರಲ್ಲ ಇದಕ್ಕೆ. ನಾವು ಇದೇ ವಿಚಾರ ಚರ್ಚೆ ಎತ್ತಾ ಇದ್ದೀವಿ, ಈ ಥರದ್ದು ಆಗ್ತಿದೆಯಪ್ಪ, ನೀವು ಬಂದು ಮಾತಾಡಬೇಕು ಅಂತೇಳಿ ಬರಲ್ಲ. ಏನು ಮಾಡ್ಬೋದು ನಾವು? ಸರಿ, ನಿಮ್ಗೆ ಅರ್ಥ ಆಗ್ತಿದೆಯಲ್ಲ? ಅರ್ಥ ಆಯ್ತು. ಪಕ್ಕದ ಚೇರ್ ಯಾರು ಚೇರ್ ಖಾಲಿ ಬಿಟ್ಟಿದೀವಿ ನೋಡಿ ನಾವು, ಕಾಂಗ್ರೆಸ್ಗೋಸ್ಕರ ಬಿಟ್ಟಿದ್ದೀವಿ. ಮತ್ತೆ ಏನ್ ಮಾಡ್ಬೋದು ನಾವು? ಇವ್ರಿಗೆ ರಾಜ್ಯದ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡೋಂಥದಕ್ಕೆ ಬರ್ತಲೇ ಇಲ್ಲ ಸರ್, ನಿಲ್ಲುವಲ್ಲ, ಎಲ್ಲೂ ಬರ್ತಾ ಇಲ್ಲ. ಇವ್ರು ಅವ್ರದೇ ಶಾಸಕರು ಹೇಳ್ತಾ ಇದ್ದಾರೆ ಇಲ್ಲ ಅದ್ ಮಾತಾಡಲ್ಲ, ನಾವು ಆ ವಿಷಯ ಮಾತಾಡಲ್ಲ, ಆ ವಿಷಯ ಅದನ್ನೇ ಹೇಳ್ತಾ ಇರ್ತಕ್ಕಂಥ ಸರ್. ಇದು ನಾವು ಏನ್ ಹೇಳ್ತಾ ಇದೀವಿ, ನಮ್ಗಿಂತ ಹೆಚ್ಚಿಂದ ಇರ್ತಕ್ಕಂಥದ್ದು ಕಾಂಗ್ರೆಸ್ಸಿನ ಶಾಸಕರು ಅವರೇ ಗೊಳು ಅಂತ ಇದ್ದಾರೆ. ಟಿಪ್ಟೂರಿನ ಷಡಾಕ್ಷರಿ ಅವ್ರು ಸ್ಟಾರ್ಟಿಂಗ್ ಏನ್ ಹೇಳಿದ್ರು ಸರ್, ನಾವೆಲ್ಲ ಮಲ್ಕೊಂಡ್ಬಿಟ್ಟಿದೀವಪ್ಪ, ನಮ್ಗೇನು ಕೆಲಸ ಇಲ್ಲ ಅಂತಿದಂಗೆ ಅವ್ರನ್ನ ಬಾಯಿ ಮುಚ್ಚುವಂತ ಕೆಲಸ ಮಾಡಿದ್ರು. ವಿಜಯನಗರ ಶಾಸಕರನ್ನ ಅವ್ರನ್ನು ಗವಿಯಪ್ಪನ ಅವ್ರನ್ನು ಕೂಡ ಏನೋ ನನಗೆ ಅನುದಾನ ಇಲ್ದೆ ನಾನು ಏನು ಮಾಡಕ್ಕಾಗ್ತಲ್ಲ ಅಂತಿದ್ದಂಗೆ ಅವ್ರನ್ನು ಬಾಯಿ ಮುಚ್ಚುವಂತ ಕೆಲಸ ಮಾಡಿದ್ರು. ಶಿವಗಂಗಾ ಬಸವರಾಜ್ ಪ್ರಪ್ರಥಮವಾಗಿ ಸರ್, ನನ್ನ ಕ್ಷೇತ್ರದಲ್ಲಿ ಯಾವುದೇ ಒಂದು ರಸ್ತೆಗೆ ಅಭಿವೃದ್ಧಿನ ಇಲ್ಲ, ಕಾಲುವೆ ಅಭಿವೃದ್ಧಿ, ಸೇತುವೆ ಕಟ್ಟಾಗ ನನ್ನ ಹತ್ರ ದುಡ್ಡಿಲ್ಲಪ್ಪ, ನಾವು ಗೆದ್ಬಿಟ್ಟು ಸುಮ್ಮನೆ ಕೈ ಕಟ್ಕೊಂಡು ಕೂತ್ಕೊಂಡಂಗೆ ಆಗ್ಬಿಟ್ಟಿದೀವಿ ಅಂತ ಇದೇ ಪರಿಸ್ಥಿತಿ ಹೇಳ್ತಾ ಇರ್ತಕ್ಕಂಥ ಕಾಂಗ್ರೆಸ್ ಅವರು. ನಾವು ಹೇಳಿದ್ರು ಕೇಳಿಸ್ತಾಡ. ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಈ ಒಂದು ಸರ್ಕಾರಕ್ಕೆ 139, 140 ಈ ಬಲ ಇದೆ ದಿನೇಶ್ ಅವರೇ, ಈ ಬಲ ಇದೆ. ಏನಾಗ್ಬಿಡ್ಬೋದು ಮ್ಯಾಕ್ಸಿಮಮ್ಮು? 30 ಜನ ಶಾಸಕರು ಸೆಳೆದು ಬಿಡ್ತಾರೆ ಯಾರಾದರೂ? ಇದೆಯಾ ತಾಕತ್ತು, ಶಕ್ತಿ ಇದೆಯಾ? ಆಮ್ ಆದ್ಮಿಯವರು ಬೆಳಗ್ಗೆಯಿಂದ ರಾತ್ರಿವರೆಗೂ ಬಾಯಿ ಬಿಡ್ಕೊಂಬಿಡಿ, ನೀವು BJPಯವರು ಬಾಯಿ ಬಿಡ್ಕೊಂಬಿಡ್ಲಿ ಬೆಳಗಾವಿಯಿಂದ ಬೆಂಗಳೂರವರೆಗೂ. ಏನಾಗ್ಬಿಡ್ಬೋದು ಸರ್ಕಾರಕ್ಕೆ? ಸರ್ಕಾರ ಸೇಫ್ ಅನ್ನೋ ಫೀಲ್ ಇದೆಯಲ್ಲ, ಆ ಫೀಲಲ್ಲಿ ಅವ್ರು ಇದ್ದಾರೆ ಅಂತಾನ? 100%. ಇವತ್ತು ಬಾಯ್ ಬಡ್ಕೊಳ್ಳಿ, ಹೋಗಿ ಫ್ರೀಡಮ್ ಪಾರ್ಕ್ಗೆ ನೀವು ಬಾಯ್ ಬಡ್ಕೊಳ್ಳಿ, ಅವರು ಬಾಯ್ ಬಡ್ಕೊಳ್ಳಿ. ಏನಾಗ್ಬಿಡುತ್ತೆ? ಸರ್ಕಾರ 30 ಶಾಸಕರು ಸೆಳಿಬೇಕಲ್ರಿ, ಸರ್ಕಾರ ಕೆಡಬೇಕು ಅಂತ ಹೇಳಿದ್ರೆ ಈಸಿನಾ? ಕೆಡುವುದಕ್ಕಿಂತ ಸರ್ ಇಲ್ಲಿ ಭಯ ಇಲ್ಲ ಇಬ್ರಿಗೂ. ಇವತ್ತು ಕರ್ನಾಟಕ ಹೆಂಗಾಗಿದೆ ಅಂದ್ರೆ, ಏನೋ 111ರಲ್ಲಿ ಇದ್ರು, 12ರಲ್ಲಿ ಇದ್ರು, 13ರಲ್ಲಿ ಇದ್ರು, 14ರಲ್ಲಿ ಇದ್ರು ಅಂದ್ರೆ ಕತೆ ಬೇರೆ. ಅದು ಇನ್ನೆಲ್ಲ ಸಪೋರ್ಟ್ ತೊಗೊಂಡಿದ್ರೆ ಬೇರೆ ಕತೆ. ಇದು ಫುಲ್ ಮೆಜಾರಿಟಿ ಇರ್ತಕ್ಕಂಥ ಗೌರ್ಮೆಂಟು ಸರ್. ಇವ್ರು ಏನೇ ಮೆಜಾರಿಟಿ ಇದ್ರು ಇವತ್ತು ಕರ್ನಾಟಕ ಒಂದು ಪಾಳು ಬಿದ್ದು ಮನೆ ಆಗ್ಬಿಟ್ಟೈತೆ. ಕೂಬೆ ಸೇರ್ಕೊಂಡ್ರೆ ಪಾಳು ಬಿದ್ದೋಯ್ತವಲ್ಲ ಮನೆ, ಆ ಪರಿಸ್ಥಿತಿಗೆ ರಾಜ್ಯ ಬಂದಿದೆ ಇವತ್ತು. ಇವ್ರೇನು ಜಾತಿ ಬೆಂಬಲ ಇದೆ, ನಮಗೆ ಶಾಸಕರ ಬೆಂಬಲ ಇದೆ, 140 ಇದೆ, ನಾವೇನು ಮಾಡಿದ್ರು ನಡೆಯುತ್ತೆ, ಈ ಬಂಡಧೈರ್ಯ ಇದೆಯಲ್ಲ, ಅದರಿಂದ ಸರ್ಕಾರ ಸಂಪೂರ್ಣ ನಶಿಸಿ ಹೋಗ್ತಾ ಇದೆ. ಇವತ್ತು ಪಂಜಾಬಲ್ಲಿ ನಾವು 114ಕ್ಕೆ 94 ಜನ MLAಗಳಿದ್ರು ಕೂಡ ಡೆವಲಪ್ಮೆಂಟಲ್ಲಿ ಎಲ್ಲೂ ಫೇಲ್ಯೂರ್ ಆಗಿಲ್ಲ. ರೈತರಿಗೆ ಏನೇನು ಕೊಡಬೇಕು ಪ್ರತಿಯೊಂದು ಟೈಮಲ್ಲಿ ನಾವು ಮಾಡ್ತಾ ಇದ್ದೀವಿ. ಶಿಕ್ಷಣದ ಇವತ್ತು ಶಿಕ್ಷಣ ಅಂದರೆ ಪಂಜಾಬ್ ನೋಡಿ ಕಲ್ತ್ಕೋಬೇಕು, ಆರೋಗ್ಯವನ್ನು ಪಂಜಾಬ್ ನೋಡಿ ಕಲ್ತ್ಕೋಬೇಕು. ಇವತ್ತು ಅಟ್ಟೆ ಸ್ಟ್ರೆಚ್ಚು 43,000 ಕಿಲೋಮೀಟರ್ ರಸ್ತೆ 19,000 ಕೋಟಿಗೆ ಮಾಡಿದೀವಿ. ವಿತ್ತು AI ಟೆಕ್ನಾಲಜಿ, ಲೇಸರ್ ಡಿಟೆಕ್ಷನ್ ಮಾಡಿ, ಮತ್ತೆ CM ಫ್ಲೈಯಿಂಗ್ ಸ್ಕ್ವಾಡ್ ಮಾಡಿದ್ದಾರೆ. ರಸ್ತೆಗಳನ್ನ ಹೋಗಿ ಇಮಿಡಿಯೇಟ್ ಆ ಕ್ವಾಲಿಟಿಯಿಂದ ಹಿಡಿದು ಯಾವ ರೀತಿ ಬಿಟಮಿನ್ ಹಾಕಿದ್ದಾರೆ, ಪ್ರತಿಯೊಂದು ಎಷ್ಟು ಇಂಚ್ ಹಾಕಿದ್ದಾರೆ ಎಲ್ಲ ಚೆಕ್ ಮಾಡ್ತಾರೆ. ಅವ್ರು ಏನಾದ್ರು ಫ್ರಾಡ್ ಮಾಡಿತ್ತು, ಲಂಚ ತಗೊಂಡಿದ್ದು, ಕ್ವಾಲಿಟಿ ವರ್ಕ್ ಇದ್ರೆ ಇಮಿಡಿಯೇಟ್ ಸಸ್ಪೆಂಡ್ ಮಾಡ್ತಾರೆ ಇಂಜಿನಿಯರ್ಸ್ಗಳನ್ನ,
ಮತ್ತೆ ಆ ಟೆಂಡರೇ ಕ್ಯಾನ್ಸಲ್ ಮಾಡ್ತಾರೆ. ಅಷ್ಟು ಕ್ವಾಲಿಟಿ. ಮತ್ತೆ ಬಿ ಗ್ರೇಡ್ ಆಫ್ ಚಾನಲ್ಸ್ ಏನು ಇರಿಗೇಷನ್ ಬಾಕ್ರಾನಂಗಲ್ ಡ್ಯಾಮ್ ಕಂಪ್ಲೀಟ್ ಫಿನಿಶ್ ಮಾಡಿದ್ದಾರೆ 3 ವರ್ಷದಲ್ಲಿ. ಇವ್ರಿಗೆ ಇವತ್ತು ಎತ್ತಿನ ಹೊಳೆ ನೀರು ಕೊಡೋ ಯೋಗ್ಯತೆ ಇಲ್ಲ. ಅದು 2,000 ಕೋಟಿಗೆ ಹೋಗಿದೆ, ಇವತ್ತು 20,000 ಕೋಟಿಗೆ ಹೋಗಿದೆ. ಅಷ್ಟು ಭ್ರಷ್ಟಾಚಾರ ಮಾಡಿಕೊಂಡು ಅದರಲ್ಲಿ ಹಣದ ಒಳೆ ಮಾಡ್ಕೊಂಡು ತಿಂತಾನೆ ಇದ್ದಾರೆ. ಯೋಜನಾ ವೆಚ್ಚನ ಇನ್ಕ್ರೀಸ್ ಮಾಡ್ಕೊಂಡು ಹೋಗಿ ತಿಂತಾ ಇದ್ದಾರೆ ಹೊರತು ಮತ್ತೆ ಜನರಿಗೆ ಯಾವ ರೀತಿ ಸುಧಾರಣೆ ತಂದಿದ್ದಾರೆ. ಇವತ್ತು ಆಯ್ತು, ಶಿಕ್ಷಣದಲ್ಲಿ ಏನಾದರೂ ಫೀಸ್ಗಳು ಕಡಿಮೆ ಆಗಿದೆಯಾ? ಆಸ್ಪತ್ರೆ ಫೀಸ್ ಕಡಿಮೆ ಆಗಿದೆಯಾ? ಇವತ್ತು ಫಸ್ಟ್ ಟೈಮ್ ಇವತ್ತು ಪಂಜಾಬಲ್ಲಿ ಫ್ರೀ ಲಿವರ್ ಟ್ರಾನ್ಸ್ಪ್ಲಾಂಟ್ ಮಾಡಿದ್ದಾರೆ. ಫ್ರೀ ಲಿವರ್ ಟ್ರಾನ್ಸ್ಪ್ಲಾಂಟ್ ಇದು ಪಂಜಾಬಲ್ಲಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ. ಇವ್ರಿಗೆ ನೆಟ್ಗೆ ಗೌರ್ಮೆಂಟ್ ಆಸ್ಪತ್ರೆಗಳಲ್ಲಿ ಫೀಸು ಜಾಸ್ತಿ ಮಾಡಿದ್ದಾರೆ. ಇವತ್ತು ನಾನು ಹೇಳೋದು, ಯಾವುದೇ 1% ಜನರ ಜೀವನವನ್ನ ಈಸ್ ಮಾಡಿದಾರ? ಇವತ್ತು ನೀವು ಸಾರಿಗೆಯಲ್ಲಿ ಬಸ್ ಹತ್ತಿದ್ರೆ ಅದು ಡಬಲ್ ತ್ರಿಬಲ್ ರೇಟ್ ಆಗಿದೆ. ನಾನು ಹೇಳೋದು ಗಂಡಸರುಗಳಿಗೆ. ಅಲ್ಲಿಗೆ ಮತ್ತೆ ಇವರು ಹೆಣ್ಣು ಮಕ್ಳಿಗೆ ಮಾತ್ರ ಶಿಕ್ಷಣ ಕೊಡ್ತಾರ ಇವರು? ಗಂಡು ಮಕ್ಳು ಮೊನ್ನೆ ವಿಧಾನಸೌಧದಲ್ಲಿ ಮಕ್ಕಳ ದಿನಾಚರಣೆ ಮಾಡಿದ್ರು. ಅಲ್ಲಿ ಒಂದು ಹುಡುಗ ಕೇಳಿದ ಕ್ವಶನ್ ಇಷ್ಟೇ, ಹೆಣ್ಣು ಮಕ್ಳಿಗೆ ಮಾತ್ರ ನೀವು ಬಸ್ಸಲ್ಲಿ ಫ್ರೀ ಕೊಟ್ರಲ್ಲ, ನಾವು ಹುಡುಗರು ನಾವು ಓದಲ್ವಾ ಅಂತ ಕೇಳಿದ್ರು. ಅಂದ್ರೆ ಮಕ್ಕಳಲ್ಲೂ ಕೂಡ ತಾರತಮ್ಯನ ಕ್ರಿಯೇಟ್ ಮಾಡಿದಂತ ಸರ್ಕಾರ ಅಂದ್ರೆ ಕಾಂಗ್ರೆಸ್ ಸರ್ಕಾರ. ಅಂದ್ರೆ ಮಕ್ಕಳಿಗೆ ಅರಿವಾಯ್ತಾ ಇದೆ, ಚಿಕ್ಕ ಮಕ್ಕಳು ಸ್ಕೂಲ್ಗೆ ಹೋಗೋ ಮಕ್ಳಿಗೆ ಅರಿವಾಯ್ತಾ ಇದೆ. ಇದೊಂದು ಸರ್ಕಾರ ಒಂದು ಇವತ್ತು ನೋಡಿ ಕಾಂಗ್ರೆಸ್ ಅವರು ಈಗ ಬಿಜೆಪಿ ಸರ್ಕಾರ ತಂದುಬಿಟ್ರೆ ಸರೋಗ್ಬಿಡುತ್ತೆ ಸ್ಟೇಟ್ ನಮ್ದು ಈಗ ಫುಲ್. ಸರ್ ಇಲ್ಲ, ಇವರು ಇವತ್ತು ನಾನು ಹೇಳ್ತಾ ಇದ್ದೀನಲ್ಲ, ಕಂಪ್ಲೀಟ್ಲಿ ಅಶೋಕ್ ವಿಜೇಂದ್ರನ ಸಿಎಂ ಮಾಡಿಬಿಟ್ರೆ ರಾಜ್ಯ ಸರೋಗ್ಬಿಡುತ್ತೆ ಇಮಿಡಿಯೇಟ್ ಆಗಿ. ಇವತ್ತು ನಾನು ಹೇಳ್ತೀನಲ್ಲ, ಇವು ಏನಾಗಿದೆ ಅಂದ್ರೆ ಕರ್ನಾಟಕ ಒಂದು JCB ಕರ್ನಾಟಕ. ಜನತಾದಳ ಆಗ್ಬೋದು, ಕಾಂಗ್ರೆಸ್ ಆಗ್ಬೋದು, ಬಿಜೆಪಿ ಆಗ್ಬೋದು, ಈ 3 ಪಕ್ಷಗಳ ಆಡಳಿತ ನಾವು ಆಲ್ರೆಡಿ ನೋಡಿದೀವಿ. ಬೆಲೆ ಏರಿಕೆ, ಭ್ರಷ್ಟಾಚಾರ ಮತ್ತೆ ಸ್ವಜನ ಪಕ್ಷಪಾತ. ಇವ್ರು ಯಾರ್ಯಾರು ಇವ್ರ ಫ್ಯಾಮಿಲಿಯವರೇ ಬರ್ಬೇಕು, ಇವ್ರ ಫ್ಯಾಮಿಲಿಯವರೇ ಕುಮಾರಸ್ವಾಮಿ ಅವರು ಸಿಎಂ ಆಗ್ಬೇಕು ಅಂದಿದ್ರೆ ಅವ್ರು MP ಆಗಿ ಆಗ್ಬೇಕಿತ್ತು, MLA ಆಗಿದ್ದವರು. ಇಲ್ಲಿ ರಾಜ್ಯದಲ್ಲಿ ಕೂತ್ಕೊಂಡು ವಿಧಾನಸೌಧದಲ್ಲಿ ಕ್ವಶನ್ ಕೇಳಬೇಕು. ಹೇಳೋದು ಪಲಾಯನವಾದ ಮಾಡೋದಲ್ಲ. ಇವತ್ತು ಕುಮಾರಸ್ವಾಮಿ ಅವ್ರಿಗೆ ಒಳ್ಳೆ ಆಪ್ಷನ್ ಇತ್ತು ರಾಜ್ಯವನ್ನ ಕ್ವಶನ್ ಮಾಡೋದಕ್ಕೆ. ಇವತ್ತು ಅಶೋಕ್ ಅವ್ರಿಗೂ ಆ ನೈತಿಕತೆ ಇಲ್ಲ, ಧೈರ್ಯ ಇಲ್ಲ ಕೇಳುವಂತದ್ದು. ಯಾಕಂದ್ರೆ ಇವರೆಲ್ಲ ಅಡ್ಜಸ್ಟ್ಮೆಂಟ್ ಪಾರ್ಟೀಸ್ಗಳು. ಇವತ್ತು ಕುಮಾರಸ್ವಾಮಿ ಅವರು ಅಂತ ಒಂದು ಚಾನ್ಸ್ ನ ಕಳ್ಕೊಂಡಿದ್ದಾರೆ. ಇವತ್ತು ರಾಜ್ಯವನ್ನ ರೆಪ್ರೆಸೆಂಟ್ ಮಾಡಬಹುದಿತ್ತು, ವಿಧಾನಸಭೆಯಲ್ಲಿ ಅವ್ರಿಗೆ ಕ್ವಶನ್ ಮಾಡಬಹುದಿತ್ತು, ರೈತರ ಪರ ಹೋರಾಟಗಳು ಮಾಡಬಹುದಿತ್ತು. ಇವತ್ತು ಎಲ್ಲೋ ಹೋಗಿ ಡೆಲ್ಲಿ ಇವತ್ತು ಅವ್ರು MLA ಆಗಿದ್ರಲ್ಲ, ಅವ್ರು MLA ಆಗಿದ್ರು. ಇವತ್ತು ಒಂದು ಒಳ್ಳೆ ಆಪ್ಷನ್ ಇತ್ತು, ಅದನ್ನೇ ಕಳ್ಕೊಂಡ್ರು. ಬರೀ ಅಧಿಕಾರಕ್ಕೆ ಅಂಟ್ಕೊಂಡು ಜೀವನ ಮಾಡಿದ್ರೆ 5 ವರ್ಷ ಹೆಂಗ್ರಿ ಸುಮ್ಮನೆ ದಿನೇಶ್ ಅವರ 5 ವರ್ಷ ಏನೂ ಇಲ್ಲ. ನಾವ್ ಹೇಳೋದು ಹೋರಾಟ ಮಾಡಬೇಕು. ಇವತ್ತು ನೀವು ಪಕ್ಕದ ಆಂಧ್ರ ಪ್ರದೇಶ ನೋಡಿ, ಆಂಧ್ರ ಪ್ರದೇಶದಲ್ಲಿ ಏನ್ ಮಾಡ್ರು, ಇಡೀ ಸ್ಟೇಟ್ ಪಾದಯಾತ್ರೆ ಮಾಡ್ತಾರೆ. ಪಾದಯಾತ್ರೆ ಮಾಡಿ ಮತ್ತೆ ಇದಕ್ಕೆ ಬರ್ತಾರೆ. ಚಂದ್ರಬಾಬು ನಾಯ್ಡು ಜೈಲ್ಗೆ ಹೋಗ್ತಾರೆ. ಜೈಲ್ಗೆ ಹೋಗಿ ಆಮೇಲೆ ಆಚೆ ಬಂದು ಮತ್ತೆ ಅವರು ಅಧಿಕಾರಕ್ಕೆ ಬರ್ತಾರೆ. ಅಂದ್ರೆ ಹೋರಾಟ ಬೇಕು. ಎಲ್ಲೋ ಹೋಗ್ಬಿಟ್ಟು ಯಾವ್ದೋ ಕೇಂದ್ರದಲ್ಲಿ ಒಂದು ಸ್ಥಾನ ಸಿಕ್ಬಿಡುತ್ತೆ, ಅಲ್ಲಿ ನಾನು ಕೂತ್ಕೋಬಿಟ್ಟು ಸೇಫ್ ಪಾದಯಾತ್ರೆ ಮಾಡಕ್ಕಿಲ್ಲ, ಬೇಡ. ರಥಯಾತ್ರೆನೇ ಮಾಡಿ, ಕಾರ್ ಯಾತ್ರೆನೇ ಮಾಡಿ, ನಾವೇನು ಪಾದಯಾತ್ರೆನೇ ಮಾಡಿ ಅಂತ ಹೇಳಲ್ಲ. ಪ್ರತಿ ಹಳ್ಳಿಗಳಿಗೆ ಹೋಗಿ ಸರಿ ಸಮಸ್ಯೆಗಳೆಲ್ಲ ಏನ್ ಸರಿ ಮಾಡೋದಂಗೆ ನಿಮ್ಗೆ ಕೊಟ್ಟರು ಅದೇ ಕತೆ. ನಾನು ಜನ ನಿಮ್ಗೂ ಅಧಿಕಾರ ಕೊಟ್ಟಿದ್ದಾರೆ ಸರ್. ಇವತ್ತು ಜನರ ತೀರ್ಪಿಗೆ ಎಲ್ಲರೂ ತಲೆ ಬಾಗಲೇಬೇಕು. ಯಾಕೆಂದರೆ ಜನರಿಗೆ ಒಂದು ನಂಬಿಕೆ ಇಟ್ಟಿರ್ತಾರೆ ಯಾವುದೋ ಒಂದು ಪಕ್ಷನ ಅಧಿಕಾರಕ್ಕೆ ತರಬೇಕಾದ್ರೆ. ಆ ಸಂದರ್ಭದಲ್ಲಿ ಕೆಲಸಗಳು ಮಾಡಿಲ್ಲ ಅಂದರೆ ಅವ್ರು ಬದಲಾವಣೆ ಮಾಡೋಕ್ಕೂ ಅವರೇ ಡಿಸಿಷನ್ ಮಾಡೇ ಮಾಡ್ತಾರೆ. ಇವತ್ತು ಏನು ಒಂದು 40% ಅಂತ ಒಂದು ಫೇಕ್ನ ಇದು ಮಾಡ್ಕೊಂಡು ಸುದ್ದಿ ಅಳಿಸಿ ಎಲ್ಲ ಒಂದ್ ಕಡೆ ಜನರಿಗೆ ಗೊಂದಲ ಮೂಡಿಸಿದ್ದು ಇದೇ ಕಾಂಗ್ರೆಸ್. ನಾನು ಹೇಳೋದು ನಾವೇನೋ ಬಂದ್ರೆ ಅಲ್ಲ ಒಂದ್ ನಿಮಿಷ ನಿಮಗೆ ಕೇಳ್ಬಿಡ್ತೀನಿ. ನಾನೇನು ಹೇಳ್ತೀನಿ ಗೊತ್ತಾ ಗೋವಿಂದರಾಜ್ ಅವರೇ, ಈಗ BJP ಅವಧಿಯಲ್ಲಿ ಈಗ ನೀವು ಯಾವ್ದು ಮಾತಾಡ್ತಾ ಇದ್ದೀರಿ, ಮೇಕೆದಾಟು ಮಾತಾಡ್ತೀರಿ, ಕಾವೇರಿ ಮಾತಾಡ್ತೀರಿ, ಇದು ಎತ್ತಿನ ಹೊಳೆ ಮಾತಾಡ್ತೀರಿ, ಅಲ್ಲಿ ಯಾವುದೋ ಬೇರೆದು ಒಂದು ಕಡೆ ಉತ್ತರ ಕರ್ನಾಟಕದಲ್ಲಿ ಅದೊಂದು ಯೋಜನೆ ಬಗ್ಗೆ ನೀವು ಮಾತಾಡ್ತೀರಿ, ಕಳಸಾ ಬಂಡೂರಿ ಮಾತಾಡ್ತೀರಿ. ನನ್ನ ಪಾಯಿಂಟ್ ಏನು ಅಂದರೆ, ಯಾವುದಾದ್ರೂ ನಿಮ್ಮ ಅವಧಿಯಲ್ಲಿ 2 ಬಾರಿ ಅಧಿಕಾರ ಮಾಡಿದ್ದೀರಪ್ಪ, ಒಂದು ನದಿ ಯೋಜನೆಯನ್ನು ನಮ್ಮದು 3 ಇಂಜಿನ್ನು 4 ಇಂಜಿನ್ನು 5 ಇಂಜಿನ್ನು 6 ಇಂಜಿನ್ನು ಹಾರಿಸ್ಬಿಡ್ತೀವಿ ಮೇಲಕ್ಕೆ ಅಂತ ಹೇಳ್ತಿದ್ರಲ್ಲ, ಒಂದು ಕೆಲಸ ನೀವು ಮುಗಿಸ್ಬಿಟ್ಟಿದ್ದರೆ ತೋರಿಸಿ ಹೇಳ್ಬೋದಾಗಿತ್ತು ಗೌರ್ಮೆಂಟ್ಗೆ. ನೋಡ್ರಿ ಒಂದು ಕೆಲಸ ಮಾಡಿದ್ದೀವಿ, ನೀವು ಉಳಿದು ಮಾಡಿ ಅಂತೇಳಿ. ಏನೂ ಮಾಡಲಿಲ್ಲ ನೀವು. ಎಲ್ಲ ಇಂಜಿನ್ಗಳು ಫೇಲ್ಯೂರ್ ನಿಮ್ಮದು. ಒಂದು ಏರ್ ಇಂಡಿಯಾ ವಿಮಾನ ಬಿದ್ದೋಯ್ತಲ್ಲ ಹಂಗೆ. ಇಲ್ಲ ನೋಡಿ, ನಮ್ಮ ಅವಧಿಯಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳು ಆಯಿತು ಸರ್. ಜನರಿಗೆ ನೀವು ವೈಯಕ್ತಿಕ ಹೇಳ್ಕೊಳ್ಳೋಂಥ ನದಿ ಯೋಜನೆ ಅಲ್ಲ. ಈಗ ನೋಡಿ ಸರ್, ಕೇಂದ್ರ ಸರ್ಕಾರದ ಆಲ್ರೆಡಿ ನಮ್ಮ ಕೃಷ್ಣಾ ಇದರಿಂದ ಒಂದು ಇರಿಗೇಷನ್ ಪ್ರಾಜೆಕ್ಟ್ ಸ್ಟಾರ್ಟ್ ಆಗಿದೆ ಸರ್ ಆಲ್ರೆಡಿ.
ಅದು ಉತ್ತರ ಭಾಗದಿಂದ ಸುಮಾರು 5-6 ರಾಜ್ಯಗಳು ಸೇರಿ ಕನೆಕ್ಟಿವಿಟಿ ಆಗಿ ಮಾಡೋದಕ್ಕೆ ಆಲ್ರೆಡಿ ಲಾಂಚ್ ಆಗಿದೆ. ಸುಮಾರು ನನಗನ್ಸುತ್ತೆ 2000 ಕಿಲೋಮೀಟರ್ ಅದು ಕನೆಕ್ಟ್ ಆಗುತ್ತೆ ಅಂತ ಒಂದು ಗಂಗಾ ಕಾವೇರಿ ಸೇರಿಸ್ಬಿಡ್ತೀವಿ ಅಂತ ವಾಜಪೇಯಿ ಕನಸಪ್ಪ. ಗಂಗಾ ಕಾವೇರಿ ಆಗುತ್ತೆ ವಾಜಪೇಯಿ ಸರ್, ಕನಸು, ವಾಜಪೇಯಿ ಅದು ಕನಸು. ಆಗುತ್ತೆ ಸರ್. ನೋಡಿ, ಯಾವುದು ಸಡನ್ ಆಗಿ ಒಂದೇ ದಿನದಲ್ಲಿ ಮುಗಿಸುವಂತದ್ದಲ್ಲ. ಈಗ ಆಲ್ರೆಡಿ ಮೇಲ್ಭಾಗದಿಂದ ಕನೆಕ್ಟಿವ್ ಮಾಡ್ಕೊಂಡು ಅದು ಮಧ್ಯಪ್ರದೇಶ 2050 ಇಟ್ಕೊಳ್ಳೋಣ ಇದನ್ನ ಸರ್. 2047 ಇರ್ತಕ್ಕಂಥದ್ದು ವಿಕಸಿತ ಭಾರತ ಅಂತ. ಈಗ ಅದರಲ್ಲಿ ಮೊದಲೇ ಎಲ್ಲವೂ 2021 ಅಂತ ಇದ್ರಿ, ಎಲ್ಲವೂ ಏಕದಳ ಕೂಡ ನೀವು 2025 ನೋಡ್ಬೋದು. ಈ ಸಾಕಷ್ಟು ಬದಲಾವಣೆ ಈಗ ಏನಾಗಿದೆ, ಅದೇ ರೀತಿ ಮುಂಚೂಣಿ ಮುಂದುವರೆದ ಭಾಗವಾಗಿ 2047ಕ್ಕೆ ಖಂಡಿತವಾಗ್ಲೂ ನೀವೇನ್ ಹೇಳ್ತಾ ಇದ್ದೀರಾ, ಸಮೃದ್ಧ ಭಾರತ ಆಗೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. ಖಂಡಿತ ಆಗತ್ತೆ. ಯಾಕೆಂದ್ರೆ ಸರ್, ಇವತ್ತು ಕಾಂಗ್ರೆಸ್ಸಿನ 65 ವರ್ಷಗಳ ಅವಾಂತರದಿಂದ ಇವತ್ತು ದೇಶ ನಡೀತು. ಚೀನಾ 30 ವರ್ಷಕ್ಕೆ ಫಾಸ್ಟ್ ಡೆವಲಪ್ಮೆಂಟ್ ಆಯ್ತು ಸರ್. ಇಂಡಿಯಾ ಯಾಕಾಗ್ಲಿಲ್ಲ ಹಾಗಾದ್ರೆ? ಅದು ಕಾರಣಕರ್ತರು ಯಾರು? ಕಾಂಗ್ರೆಸ್ಸಿನ ದುರಾಡಳಿತದಿಂದ, ಭ್ರಷ್ಟಾಚಾರದಿಂದ ಆಗ್ಲಿಲ್ಲ. ಇವತ್ತು ಮೋದಿ ಅವರು ಯಾವ್ದಾನ ಒಂದು ಭ್ರಷ್ಟಾಚಾರ ಮಾಡಿದ್ದಾರೆ ಅಂತ ಇದೇ ಕಾಂಗ್ರೆಸ್ನವರು ರೋಡಲ್ಲಿ ಯಾವ್ದೋ ಒಂದು ಪ್ರತಿಭಟನೆ ಮಾಡಿದ್ರೆ ಯಾವ್ದೋ ಒಂದು ಉದಾಹರಣೆ ಇದ್ರೆ ಹೇಳಿ ಸರ್. ಹಾಗಾದ್ರೆ ರಾಹುಲ್ ಗಾಂಧಿ ಅವ್ರಿಗೆ ಇವೆಲ್ಲವನ್ನು ಬಿಟ್ಟು ಆಡಳಿತದಲ್ಲಿ ಯಾವುದೇ ಒಂದು ಭ್ರಷ್ಟಾಚಾರ ಹುಡುಕಾಗ್ದಲೆ ಇವತ್ತು ಕೇವಲ ಎಲ್ಲೋ ಒಂದ್ ಕಡೆ ಖಾಲಿ ಹೊಡಿತಾ ಇದ್ದಾರೆ. ಸಾಲ ಮಾಡಿರ್ತಕ್ಕಂಥದ್ದು ಕೇಳಿ ಸರ್. ಇಲ್ಲಿ ಒಂದ್ ನಿಮಿಷ ಇದು ಕೇಳ್ಬಿಡ್ತೀನಿ. ನೀವು ಕಾಂಗ್ರೆಸ್ ಅವ್ರ ತರ ಹೇಳಕ್ ಹೋಗ್ಬೇಡಿ, ಹೇಳ್ತೀನಿ ಕೇಳಿ. ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಅಂತ ಮಾಡಿರ್ತಕ್ಕಂಥ ಸಾಲದಲ್ಲಿ ಎಲ್ಲವೂ ಕೂಡ ಡೆವಲಪ್ ಆಗ್ತಾ ಇರೋದು ಅದೇ ಒಂದು ಬಗ್ಗೆ ನೀವು ಇವಾಗ ಡಿಬೇಟ್ ಶುರು ಮಾಡಿ ಅಹೋರಾತ್ರಿ ಮಾತಾಡ್ಬಿಡ್ತೀನಿ. ಕ್ಯಾಪಿಟಲ್ ಮಾತಾಡಿ, ಜಗತ್ತಲ್ಲಿ ನಿಮ್ಗೆ ಗೊತ್ತಿರೋ ಯಾವುದೇ ಎಕನಾಮಿಸ್ಟ್ಗೆ ಫೋನ್ ತಗೋತೀನಿ, ನಿಮಗೆ ಗೊತ್ತಿರೋ ನನಗೆ ಗೊತ್ತಿರೋ ಬೇಡ. ಪ್ರಶ್ನೆ ಏನು ಗೊತ್ತಾ, ದೇಶ ಸಾಲನೂ ಜಾಸ್ತಿಯಾಗಿ ಡಾಲರ್ ಎದುರುಗಡೆ ರೂಪಾಯಿ ಈ ತರ ಬಿದ್ದೋಗುತ್ತಲ್ಲ, ಇದು ಯಾವ ತರ ಅಭಿವೃದ್ಧಿ ಅಂತ ನನಗೆ ಅರ್ಥ ಆಗಿ ಅದೊಂದೇ ಉತ್ತರ ಕೊಟ್ಬಿಡಿ. ಇನ್ಯಾವುದು ಬೇಡ ನನಗೆ, ಇನ್ನೇನು ಕೇಳಲ್ಲ. ಯಾವ್ದಾನ ಒಂದ್ ಸುಳ್ಳು ಆಗ್ಬೇಕಿದ್ರಲ್ಲಿ ಇಲ್ಲ ಒಂದ್ ನಿಜ ಆಗ್ಬೇಕು. ಅಟ್ ಎ ಟೈಮ್ ಎರಡೂನು. ಭಾರತ 5ನೇ ಸ್ಥಾನಕ್ಕೂ ಹೋಗ್ಬಿಡುತ್ತಂತೆ. ಈ ಕಡೆ 91 ರೂಪಾಯಿ ಡಾಲರ್ ಅದು ಬೆಲೆನೂ ಆಗೋಯ್ತಂತೆ, ಈ ಕಡೆ 200 ಲಕ್ಷ ಕೋಟಿ ಸಾಲನೂ ಆಗೋಯ್ತಂತೆ. ಅಂದ್ರೆ ಹಿಂದಿನ ಸರ್ಕಾರದಲ್ಲಿ ಯಾರು ಕಂಟ್ರೋಲ್ ಮಾಡ್ತಾ ಇದ್ರು? ಇವತ್ತು ಕೇಳಿಸ್ಕೊಳ್ಳಿ, 5ನೇ ಸ್ಥಾನ ನಾನು ಕನ್ವಿನ್ಸ್ ಆಗ್ಬಿಡ್ತೀನಿ ರೀ. 5ನೇ ಸ್ಥಾನಕ್ಕೆ ಬಂದಿದೀವಪ್ಪ ನಾವು. ಅವಾಗ ಏನಾಗುತ್ತೆ, ಜಗತ್ತಿನ ಆರ್ಥಿಕ ವ್ಯವಸ್ಥೆಯಲ್ಲಿ ರೂಪಾಯಿ ಬೆಲೆ ಕಾಣ್ತಾ ಇದೆಯಲ್ಲ, ರೂಪಾಯಿ ಬೆಲೆ ಜಗತ್ತಲ್ಲಿ ಮಧ್ಯೆ ಇಂಟರಪ್ಟ್ ಮಾಡಿದ್ರೆ ನಿಮ್ ವಾದ ವೀಕ್ ಇದೆ ಅಂತ ಅರ್ಥ. ಇಂಟರಪ್ಟ್ ಮಾಡಿದ್ರೆ ನನ್ನ ಪ್ರಶ್ನೆ ಸರಳವಾಗಿದೆ. 5ನೇ ಸ್ಥಾನಕ್ಕೆ ನಾವು ಹೋದ್ವಾ, ಎಲ್ಲರೂ ಸೆಲೆಬ್ರೇಟ್ ಮಾಡೋಣ ರೀ. ಇದೇ ಆಫೀಸ್ ಸೆಲೆಬ್ರೇಟ್ ಮಾಡೋಣ, ಖುಷಿ. ನಾನು ಅದರ ಭಾಗನೇ, ನಾನೇನಂದ್ರೆ ಬೇರೆ ಭಾಗ ಅಲ್ಲ. ಇಲ್ಲಿ 5ನೇ ಸ್ಥಾನಕ್ಕೆ ಹೋದ್ಮೇಲೆ ಡಾಲರ್ ಎದುರುಗಡೆ ರೂಪಾಯಿ 5ನೇ ಶಕ್ತಿವಂತ ದೇಶದ ಒಂದು ಕರೆನ್ಸಿಯಾಗಿ ಉಳ್ಕೋಬೇಕು. ಓಕೆ, ಸಾಲ ಎಲ್ಲ ತೀರಿಸ್ಬಿಟ್ಟು ನಾವು 5ನೇ ಸ್ಥಾನಕ್ಕೆ ಜಿಗಿದಿದ್ದೀವಪ್ಪ ಅಂತಾದ್ರೂ ಹೇಳಬೇಕು. 3 ಮ್ಯಾಚ್ ಆಗಲ್ವಲ್ರಿ ಲೆಕ್ಕಾಚಾರ? ಇಲ್ಲ, 3 ಮ್ಯಾಚ್ ಆಗಲ್ವಲ್ಲ? ಇಲ್ಲ, ನಿಮಗೆ ಅಂಕಿ ಅಂಶಗಳು ನನಗೆ ಅಂಕಿ ಅಂಶಗಳು ಕೊಡ್ತೀನಿ ಆಯ್ತಾ? ಒಂದು ಮ್ಯಾಚ್ ಆಗ್ಬೇಕ್ರಿ ಅದರಲ್ಲಿ. ಇಡೀ ದೇಶ ನಿರ್ಮಾಣ ಏನಾಗಿದೆ ಗೊತ್ತಾ ದಿನೇಶ್ ಅವರೇ, ಯಾರು ಬಂದ್ರು ಇದೇ ಕತೆ ಅಂತ. ಏನು ಡಿಫ್ರೆನ್ಸ್ ಇಲ್ಲ. ಯೂನಿಫಾರ್ಮ್ ಚೇಂಜ್ ಆಯ್ತವೆ, ಬಾವುಟವನ್ನು ಚೇಂಜ್ ಆಗ್ಬೋದಾ ಅಂತ ಆ ಮಟ್ಟಕ್ಕೆ ಹೋಗ್ಬಿಟ್ಟಿದೀವ ನಾವು. ಏನು ಮ್ಯಾಟ್ರ್ ಏನು? ಚನ್ನಪಟ್ಟಣ ಎಲೆಕ್ಷನ್ನು 12,000 ರೂಪಾಯಿ ಒಂದು ಕೋಳಿಗೊಂದು ಮಸಾಲೆ, ಇಷ್ಟೇ. ಒಂದು ಬೈ ಎಲೆಕ್ಷನ್ಗೆ ಇಷ್ಟೇ. ಇಲ್ಲಿಗೆ ಬಂದು ನಿಂತಿದ್ದೀವ ನಾವು ಇವತ್ತಿಗೆ. ಮುಖ್ಯಮಂತ್ರಿ ಅವ್ರು ಚೇಂಜ್ ಆಗಿಬಿಟ್ರು, ಇವ್ರು ಚೇಂಜ್ ಆಗಿಬಿಟ್ರು, ರಾಜಣ್ಣ ಇಲ್ಲಿ ಬಂದರು, ಗುಲಾಬಿ ಹೂ ಅಲ್ಲಿ ಕೊಟ್ಬಿಟ್ರು, ಸತೀಶ್ ಜಾರಕಿಹೊಳಿ ಡಿನ್ನರ್ ಇತ್ತು, ಇಲ್ಲಿ ಲಂಚ್ ಇತ್ತು, ಅಲ್ಲಿ ಬ್ರೇಕ್ಫಾಸ್ಟ್ ಇತ್ತು, ಫಿನಿಶ್. ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಇಷ್ಟೇ. ಸರ್, ಇವತ್ತು ನಮ್ಮ ಜನರ ಮನಸ್ಥಿತಿನೂ ಅಲ್ಲಿಗೆ ಹೋಗಿ ನಿಂತಿದೆ. ನಾವು ಇದೇನು ಹೇಳ್ತಾ ಇದ್ದೀವಲ್ಲ, ಇವತ್ತು ಜಾತಿ ಹಣ ಹೆಂಡದ ಮೇಲೆ ನಿಂತಿದೆ ದೇಶ. ಒಂದು ನಿಜವಾಗಿ ಜನರು ಅವ್ರು ಥಿಂಕ್ ಮಾಡಿದ್ರೆ ಇವತ್ತು ನಾವೇನು ಹಣ ಟ್ಯಾಕ್ಸ್ ಕಟ್ತಾ ಇದ್ದೀವಲ್ಲ, ನಾಟ್ ರಿಕ್ವೈರ್ಡ್ 2047 ಇವ್ರು ಹೇಳಿದ್ರಲ್ಲ, ಅಷ್ಟು ದಿವಸ ಬೇಕಿಲ್ಲ, ಕೇವಲ 5 ವರ್ಷ ಇಸ್ ಎನಫ್. ಅದಕ್ಕೆ 5 ವರ್ಷಕ್ಕೊಂದು ಎಲೆಕ್ಷನ್ ಮಾಡೋದು. ಒಂದು ದೇಶ ಆಗಲಿ ಒಂದು ರಾಜ್ಯ ಆಗಲಿ ಬದಲಾವಣೆ ಆಗೋದಕ್ಕೆ ಜಸ್ಟ್ ರಿಕ್ವೈರ್ಡ್ 5 ಇಯರ್ಸ್. ಇವತ್ತು ಏನಾಗಿದೆ ಅಂದರೆ ಇವತ್ತು ನಾವು ಅದನ್ನು ಮಾಡಿ ತೋರಿಸ್ತಾ ಇದ್ದೀವಿ. ಪಂಜಾಬಲ್ಲಿ ಮಾಡಿ ತೋರಿಸ್ತಾ ಇದ್ದೀವಿ, ಕಂಪ್ಲೀಟ್ ಸ್ಟೇಟು. ಡೆಲ್ಲಿಲಿ ಮಾಡಕ್ಕೆ ಬಿಡಲಿಲ್ಲ. ಇವತ್ತು ಪಂಜಾಬಲ್ಲಿ ನಾವು ಮಾಡಿ ತೋರಿಸಿದ್ದೀವಿ, ತೋರಿಸ್ತಾ ಇದ್ದೀವಿ. ಇವತ್ತು ಕಾಂಗ್ರೆಸ್ದು ಏನಾಗಿದೆ ಅಂದರೆ ಹೈಕಮಾಂಡೇ ನ್ಯಾಷನಲ್ ಹೆರಾಲ್ಡ್ ಕೇಸಲ್ಲಿ ಡೆಲ್ಲಿ ಹೈಕೋರ್ಟಲ್ಲಿ ಕೇಸು ಫೈಲ್ ಬಿದ್ದೈತೆ. ಅವರೇ ICU ಈಗ ಮತ್ತೆ ಹೈಕೋರ್ಟ್ ಅಲ್ಲಿ ಇದೆಯಲ್ಲ ಅದು ಕೇಸು. ಇವ್ರು ಅವರೇ ICU ಇದ್ದಾಗ ಇವ್ರನ್ನೆಲ್ಲಿ ಟ್ರೀಟ್ಮೆಂಟ್ ಮಾಡೋವಂತ ಪರಿಸ್ಥಿತಿ ಕಾಂಗ್ರೆಸ್ಗೆ ಬರುತ್ತೆ. ಹೈಕಮಾಂಡೇ ICU ಇದೆ, ಜನರಲ್ ವಾರ್ಡ್ಗೆ ಬಂದು ಪೇಷಂಟ್ ಅಟೆಂಡ್ ಮಾಡ್ತಾರೆ. ಅದು ಸಮಸ್ಯೆ ಆಗಿರೋದು. ಥ್ಯಾಂಕ್ ಯು ದಿನೇಶ್ ಅವರೇ, ಥ್ಯಾಂಕ್ ಯು ಗೋವಿಂದರಾಜ್ ಅವರೇ. ವೆಯ್ಟ್ ಮಾಡೋಣ. ಇದು ಬೆಳಗ್ಗೆ ಎದ್ರೆ ರಾಜಣ್ಣ ಅಲ್ಲಿ ಬಂದರು, ಸಿದ್ದರಾಮಯ್ಯನವ್ರು ಇಲ್ಲಿ ಹೋದ್ರು, DKಶಿ ಅಲ್ಲಿ ಬಂದರು, ಇಲ್ಲ ಹೈಕಮಾಂಡೇ ಅಂತೆ, ಇಲ್ವಂತೆ, ಇವರೇ ಬದಲಾಯಿಸ್ಕೋಬೇಕಂತೆ, ಇವರದೇ ನಿರ್ಧಾರವಂತೆ. ಎಷ್ಟು ದಿನಗಳ ಕಾಲ ಇದು?